ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಒಬ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದೀವಿ ಗೈಸ್. ಅದಕ್ಕೆ ಚಂದು ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ. ನೋಡಿ ಯಾವ ತರ ಪ್ಯಾಕ್ ಚಂದು ಅವ್ರೆ ಗಿಫ್ಟ್ ಪ್ಯಾಕಿಂಗ್ ಶಾಪ್ ಓಪನ್ ಮಾಡ್ತಾ ಇದ್ದೀರಾ? ಅಲ್ಲೋಗಿ ಯಾರು ಇದ್ ಮಾಡ್ತಾರೆ? 2 ನಿಮಿಷ ನಮ್ಗೆ ಗೊತ್ತು ನಾವು ಮಾಡಿದ್ವಿ ಅಂತ ಮಾಡ್ಬೋದು. ಎಲ್ಲಿಂದ ಕಲ್ತ್ರಿ ಈ ತರ ಟ್ಯಾಲೆಂಟ್ನೆಲ್ಲ ಅಂತ ಒಂಚೂರು ಹೇಳಿ. ನಿಮ್ ಬರ್ಡೇ ಇನ್ನ ಇವತ್ತು ಬರ್ತೀರಿ ಅಂತ ಹೇಳಿದ್ರು, ಬಟ್ ಏನೋ ಗೊತ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾವೇ ಹುಡ್ಕೊಂಡು ಹೋಗ್ತಾ ಇದೀವಿ. ಹೌದು ಗೈಸ್, ಆಕ್ಚುಲಿ ನಾವು ಸರ್ಪ್ರೈಸ್ ಕೊಡ್ಬೇಕಂತ ಇದ್ದಿದ್ದು ಮಿಸ್ಟರ್ ತೇಜು ಅಂಡ್ ಮಿಸ್ ಸುರಭಿ ಅವ್ರಿಗೆ. ಅವರು 10 ಗಂಟೆಗೆ ಇಲ್ಲಿ ಇರ್ತೀನಿ ಅಂತ ಹೇಳ್ದವ್ರು. ಇವಾಗ ಟೈಮ್ ಎಷ್ಟು? 11:30 ಆದ್ರೂ ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನು ಇಲ್ಲ. ಪಕ್ಕ 2 ಫೋನ್ ಸ್ವಿಚ್ ಆಫ್ ಆಗೈತೆ ಅಂದ್ರೆ ಜಗಳ ಆಡ್ಕೊಂಡಿರ್ತೀವಿ. ಜಗಳ ಕಾಮನ್ ಗೊತ್ತಿರೋ ವಿಷಯ. ಇದು ಇವನ್ ಪ್ಯಾಕ್ ಮಾಡಿರೋದು, ಇದು ಅಮ್ಮ ಪ್ಯಾಕ್ ಮಾಡಿರೋದು. ಅಮ್ಮ 5 ನಿಮಿಷಕ್ಕೆ ಪ್ಯಾಕ್ ಮಾಡ್ತು, ಇವನ್ ಅವಾಗಿಂದ ಮಾಡ್ತಾನೆ ಅವನೇ ಕಬ್ಬ. ನಿನ್ಗೇನಕ್ಕೆ ಅಷ್ಟೊಂದು ಖುಷಿ ಪ್ಯಾಕ್ ಮಾಡಿರೋದಕ್ಕ? ನನ್ ಟೈಟ್ ಆಗಿ ಮಾಡಿ ನಮ್ಮ ಲೂಸ್ ಆಗಿ ಮಾಡೈತೆ. ಅದ ಹೆಂಗೈತೆ? ಅದು ಸ್ಮೂತ್ ಆಗಿ ಐತೆ, ಸ್ಮೂತ್ ಆಗಿ ಆಗೈತೆ. ಓಕೆ ಗಾಯ್ಸ್, ಬನ್ನಿ ಇವಾಗ ಅಲ್ಲಿ ಹೋಗಿ ಅಲ್ಲಿ ಏನ್ ಮಾಡ್ಬೇಕಂತ ನೋಡೋಣ. ನಾಯಿ ತಿಕ್ಕ ಕೆರಿಯಕ್ ಹೋಗೋಣ. ಕುಡಿಲಿ ನಾಯಿ ತಿಕ್ಕ ಕೆರಿಯಕ್ ಹೋಗೋಣ. ಕುಡಿಲಿ ಅಮ್ಮ ಅಮ್ಮ ಅವರು ಒಳಗ ಅವಳಿಗೆ ಹೇಳ್ಬಿಟ್ರೆ ಏನೋ ಬಾ ಇವಾಗ ಬಾ ನೋಡ ಹೊಡಿತಾನ ಹಂಗೆ ಫಸ್ಟ್ ಮಾಡ್ಬಿಡ್ತೀನಿ. ಯಾರ ಮಗಳು ಅವಳು? ಹಿಂಗೆ ಹಿಂಗೆ ಹಾಕ್ಬಿಡ್ತೀನಿ. ಬೇವರ್ಸಿ ಅಳಿಬಾಳೆ ಸಪ್ಪುಗಳು ಯಾಕೋ ಬಹು ಅಂತ ನಂಗೆ ಕಚ್ಚಕ್ ಬರ್ತಿಲ್ಲ. ನಾನ್ ನಿನ್ನ ತಂದಿರೋದು, ಕತ್ತಿ ಅವಳು. ನಾನ್ ನಿನ್ನ ಅಲ್ಲಿಂದ ಎಲ್ಲೋ ಇದ್ದವಳನ್ನ ತಗೊಬಂದಿ ಸಾಕ್ತಾ ಇರೋದು. ಅವಳಲ್ಲ, ನಮ್ಮಮ್ಮ ಅಲ್ಲ. ಅವ್ರಿಗೆ ಹೊಡೆದ್ರೆ ಕಚ್ಚಕ್ ಹೋಗ್ತಾಳೆ, ನನ್ಗೆ ಹೊಡೆದ್ರೆ ಮೂಸು ನೋಡಲ್ಲ ಗಾಯ್ಸ್. ಇವಳು ಮೂಸು ಕೂಡ ನೋಡಲ್ಲ. ಪವರ್ ಅದು. ಅವಳು ಹುಡ್ಗಿ ಅಲ್ವಾ, ಅದಕ್ಕೆ ಎಲ್ ಬಿಡ್ತೀರಾ? ಹೆಣ್ಗಳ ಬುದ್ಧಿ, ಹೆಣ್ಮಕ್ಳು ಬುದ್ಧಿ, ಹೆಣ್ಮಕ್ಳು ಬುದ್ಧಿ. ಹ್ಯಾಪಿ ಮಲೇಷಿಯಾ ಸುರಭಿ ತೇಜು. ಅಷ್ಟೇ. ಹ್ಯಾಪಿ ಜರ್ನಿ. ಹೋಗ್ತಿದೀವಿ ಗೈಸ್ ನಾವು ಅವ್ರ ಮನೆ ಹತ್ರಕ್ಕೆ. ಏನ್ ಮಾಡ್ತಾ ಇರ್ತಾರೆ ಏನಂತ ಗೊತ್ತಿಲ್ಲ ಗೈಸ್. ಹೋಗಿ ಜಗಳ ಆಡಿದ್ರೆ ಒಂದು ಮಾಡಿ ಒಂದು ಗೂಡ್ಸಿ ಸಮಾಧಾನ ಮಾಡಿ ಕಲ್ಸ್ಬೇಕು. ಸೊ ಗೈಸ್, ಇವಾಗ ನಮ್ಮ ಮನೆಯಿಂದ ಹೋಗ್ತಾ ಇದೀವಿ ತೇಜಸ್ವರಭಿ ಅವ್ರ ಮನೆಗೆ. ಬನ್ನಿ ಹೋಗೋಣ, ನೋಡುವ ಏನ್ ಎಲ್ಲಿದ್ದಾರೆ. ಏನ್ ಫೋನ್ ಮಾಡಿದ್ರು, ಮತ್ತೆ ಏನು ಹಾಸ್ಪಿಟಲ್ ಅಂತ ಅಂದ್ರು. ನೋಡೋಣ ಏನ್ ಮಾಡ್ತಾವ್ರೆ ಅಂತ. ಬನ್ನಿ. ಮಲೇಷಿಯಾಗೆ ತೇಜನ್ ಕ್ಯಾನ್ಸಲ್ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ತೀರ ಅಂದ್ರೆ ತೇಜನ್ ಕ್ಯಾನ್ಸಲ್ ಮಾಡ್ಬಿಡ್ತೀಯ? ಹೌದು. ಏನ್ ಬ್ರೋ ಮರ್ಯಾದೆನೇ ಇಲ್ಲ, ಏನು ಮಾಡಂಗಿಲ್ಲ. ಕಗ್ಲಾಡ್ಬಿಟ್ಟಿದ್ಯಲ್ಲ, ಅದಕ್ಕೆ ಇವಾಗ ಸ್ವಲ್ಪ ನಿನ್ನ ಆಗಿದ್ದಾಳೆ. ಏನಾದ್ರೂ ಕೂಲ್ ಮಾಡ್ಬೇಕು. ಅದಕ್ಕೆ ಅವ್ರು ಇಂಜೆಕ್ಷನ್ ಬೇಡ ಇಂಜೆಕ್ಷನ್ ಕೊಡ್ಸಿದ್ದು. ಹಂಗಂದ್ರೆ ಇನ್ನ ಇಂಜೆಕ್ಷನ್ ಕೊಡ್ಸೋಣ, ಸರಿ ಹೋಗ್ಬಿಡ್ಬೇಕು ಅವಳು. ಇವಾಗೆ ಸರಿ ಹೋಗ್ಬಿಡ್ಬೇಕು ಸ್ಪಾಟಲ್ಲಿ. ಸರಿ ಹೋಗೋಳು ಇವಾಗ. ಸರಿ ಹೋಗೋಳೆ. ಇಲ್ಲ, ಇಂಜೆಕ್ಷನ್ ಕೊಡ್ಸ್ಬೇಕು. ಅವಳಿಗೂ ಇಂಜೆಕ್ಷನ್ ಆಗಲ್ಲ. ಅವಳಿಗೂ ಇಂಜೆಕ್ಷನ್ ಆಗಲ್ಲ. ಅದಕ್ಕೆ ಹೇಳ್ತಾರೆ ಗೈಸ್, ಪಾಪ ಪೇಷಂಟ್ ಆಗ್ಬಿಡಿದಾಳೆ ಸುರಭಿ. ನಾವೇನೇನೋ ಅನ್ಕೊಂಡ್ವಿ, ಬಟ್ ಪೇಷಂಟ್ ಆಗ್ಬಿಡಿದಾಳೆ. ಇವಾಗ ಹಾಸ್ಪಿಟ್ಲಿಂದ ಕರ್ಕೊಂಡ್ ಬಂದಿರೋದು ಅವಳನ್ನ. ಪಾಪ ಸೂಜಿ ಚುಚ್ಚಿದ್ದಾರೆ, ಕೈಗೂ ಚುಚ್ಚವ್ರೆ. ಕೈಗೂ ಅಲ್ಲ ಗೈಸ್ ಬ್ರೋ, ಸೂಜಿಗೆ ಏನೇನ್ ಆಕ್ಟಿಂಗ್ ಮಾಡಿದ್ಲು ಬ್ರೋ. ಸೂಜಿಗೆ ಇರ್ಲಿ ಬಂದ್ರು ಅವರು. ಬಂದ ತಕ್ಷಣ ಕೈ ಕೊಡಿ ಅಂದ್ರು. ಏನ್ ಹಿಂಗೆ ಕ್ಲಿಪ್ ಹಾಕೇನೋ ಅನ್ಕೊಂಡ್ ಇಟ್ಕೊಟ್ರು. ಹಿಂಗ್ ಏನ್ ಚೂಪುದ್ ಹಿಂಗ್ ಬದಿಂಗ್ ಅದ ನಾ ಅಂತ ಹಿಂಗ್ ಕೈ ಕಿಟ್ಬಿಡ್ಲ ಅವಳಿಗೆ. ಮೇಡಮ್ ಹಿಂಗೆ ಆಗ್ತಿದೀರ ಅಂದಾಗ ನಾನು ಇಲ್ಲಿ ಕೈ ಇಟ್ಕೊಂಡವ್ರಿ. ಅಲ್ಲಲ್ಲ ಬ್ರೋ, ಮನೇಲಿ ಏನೇನೋ ಡೌ ಮಾಡ್ದೆ ಅಂದಲ್ಲ ಬ್ರೋ. ಮನೆಯಲ್ಲ ಅದೇ ಗೈಸ್, ತಲೆನೋವು. ಈಗ ತಲೆನೋವು ಬಂದ್ರೆ ಏನ್ ಮಾಡ್ತೀರಾ? ಜ್ವರ ಬಂದ್ರೆ ತಣ್ಣೀರ್ ಬಟ್ಟೆ ಹಾಕೋತೀರಾ, ಎಲ್ಲ ಹಾಕೋತೀರಾ. ಓದ್ಲು ಎಲ್ಗೆ ನಿಮ್ಗ ಅಂದ್ಕೊಂಡು ಓದ್ಲು. ಹಿಂಗ್ ಓದ್ಲು ಏನೋ ಹುಡುಕ್ತಾಳೆ ಅಂದ್ಕೊಂಡು ಇಲ್ಲಿ ಪ್ಯಾಂಟ್ ಅಲ್ಲಿ ಲಾಡಿ ಬಿಚ್ಕೊಂಡ್ಲು. ಹಿಂಗೆ ಪ್ಯಾಂಟ್ ನೈಟ್ ಪ್ಯಾಂಟ್ ಲಾಡಿ ಕೊಟ್ಟಿರುತ್ತಲ್ಲ, ಹಿಂಗ್ ಕಟ್ಕೊಂಡ್ ಬಂದ್ಲು. ಹಿಂಗೆ ಗಂಡಿಗೆ ಮದ್ವೆ ಇಚ್ಕಟ್ಟಿರ್ತಾರೆ ಗೊತ್ತಾ ಆ ತರ. ಆಮೇಲೆ ಇಲ್ಲಿ ಮಾರ್ಕ್ ಆಗೈತ್ ನೋಡ್ರಿ. ಅದು ಒಬ್ರು ಕದ
ಕದ ಹಿಂಗ್ ಹೊಡೆದ್ಬಿಟ್ಟು ಈ ಕಡೆ ಕದ ಹಿಂಗ್ ಅಡ್ಕೊಳ್ಳೋದು ಪ್ರಕಾಶ್ ಯಾಕೆ ಏನಾಯ್ತು ಹಿಂಗ್ ಮಾಡಿ ತಲೆನೋವು ಐತೈತೆ ಹಾ ಕಡಿಮೆ ಐತೈತೆ ಅಂತ ಏನೋ ಡೋರ್ ಹೊಡ್ಕೊಂಡ್ರೆ ತಲೆನೋವು ಹೋಯ್ತದ ಈ ಕಡೆ ಪ್ರೆಷರ್ ಹಿಂಗ್ ಕೊಟ್ರೆ ಅಟ್ಲೀಸ್ಟ್ ಕಮ್ಮಿ ಆಗುತ್ತೆ ಅಂತ ಆ ತರ ಆಗ ನಾನ್ ಹೇಳ್ಕೊಂಬಂದೆ ಡೋರ್ ಹೊಡೆದ್ಕೊಂಡ್ರೆ ತಲೆನೋವು ಹೋಗಲ್ಲ ತಲೆ ಹೊಡೆದೈತದೆ ಇಲ್ಲೆಲ್ಲ ಅದೇ ಮಾರ್ಕ್ ಆಗಿರೋದು ಹುಚ್ಚಿಯೇ ಸಿಕ್ತ ಅಷ್ಟು ಬಂದಿದ್ ನಂಗೆ. ಅಯ್ಯೋ ಏನ್ ಸಿಕ್ತು ಮೆಡಿಟೇಷನ್ ಮಾಡಿಸ್ಬೇಕು ಗೈಸ್ ಸುರಭಿಗಿನ್ ಮೇಲಿಂದ. ನಾರ್ಮಲ್ ಆಗೋದ್ಲು ಹೇರ್ ಸ್ಟೈಲ್ ಮಾಡ್ಕೊತಾವಳ ಅದೇ ಇನ್ನೊಂದ್ ಅರ್ಧ ಯಾವ ತರ ಇದ್ಲು ಅಂದ್ರೆ ಇವಾಗ ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಫುಲ್ಲು ಚುಚ್ಬಿಟ್ರು ಅಂತ ಇದ್ಲು. ಇವಾಗ ಆಕ್ಟಿವ್ ಆಗ್ಬಿಟ್ಟಿದ್ದಾಳೆ. ಹೆಂಗೆ ಸ್ಟಾರ್ಟಿಂಗ್ ಹೋದಾಗ ಇದ್ದಿದ್ದು ಹಾಸ್ಪಿಟಲ್ ಮಾಡ್ತಾವ್ರೆ ನಾವು. ಇಲ್ಲ ಒಂಚೂರು ಇಂಜೆಕ್ಷನ್ ಕೊಟ್ರಲ್ಲ ಅದಕ್ಕೂ ವಾಸಿ ಆಯ್ತು. ಇವ್ರು ಬಂದಿದ್ದಕ್ಕೂ ಕಣ್ಣಲ್ಲಿ ಇರ್ಬೋದು ತೆಗೀರಿ ಎಲ್ಲದಕ್ಕೂ ಅಲ್ತಾಳೆ. ಇಲ್ಲ ಇವಳ ಹತ್ರ ಪೇಷಂಟ್ ಸ್ಮೆಲ್ ಬರ್ತಾ ಐತೆ. ಪೇಷಂಟ್ ಆದ್ರೆ ಒಂಥರ ಇದಾಗುತ್ತೆ ಬಾಡಿ ಎಲ್ಲ ಆತರ ನಂಗೆ ಜ್ವರ ಇಲ್ಲ ಅಂತೆ ಬ್ರೋ. ತಲೆನೋವು ನೆಗಡಿ ಬಂದ್ರೆ ಹಂಗೆ ಬಿದ್ದೋಗ್ಬಿಡ್ತಾರೆ. ಜ್ವರ ಇಲ್ಲ ಅಂದ್ರೆ 95% ಏನೈತೆ ಗೈಸ್. ಆಕ್ಚುಲಿ ಪಾಪ ಅವರು ಮಲೇಷಿಯಾಗ ಹೋಗ್ಬೇಕು ಬಟ್ ಈ ತರ ಆಗ್ಬಿಡಿದೆ. ದೃಷ್ಟಿ ಆಗ್ಬಿಡಿದೆ ಗೈಸ್. ಅದು ದೃಷ್ಟಿ ತೆಗಿ ಸುರಭಿ ನೀನನ್ನು ಬಿಟ್ಟೋಯ್ತಾ ಇದೆಯಲ್ಲ ಅದಕ್ಕೆ ದೃಷ್ಟಿ ತೆಗಿ ನೋಡು ಪಕ್ಕ ಮಮ್ಮ ನಾಳಕ್ಕೆ ಹೋಗ್ತೀವಲ್ಲ ಪಕ್ಕ ಕೇಳ್ತಾರ ನೋಡ್ರಿ ನಮ್ನ ಬಿಟ್ಟೋಗ್ತಾ ಇದೀರಾ. ಹೌದು ಗೈಸ್ ನನ್ನ ಬಿಟ್ಟೋಗ್ತಾ ಇದಾರೆ. ಹಾ ನೀವು ನನ್ನ ಬಿಟ್ಟು ಕೊಟ್ಟಿಗೆವರ್ಗ ಹೋಗಿಲ್ಲ. ಬಿಟ್ಟು ಕೊಟ್ಟಿಗೆವರ್ಗ ಹೋಗಿಲ್ಲ. ಫಸ್ಟ್ ಇವ್ರು ಗೋವಾಗ್ ಹೋಗಿಲ್ವಾ? ಸಕಲೇಶ್ಪುರಕ್ಕೆ ಹೋಗಿಲ್ವಾ? ಯಾವಾಗ ಕೊಟ್ಟಿಗೆವರ್ಗ ಹೋಗಿದೆ ಸಕಲೇಶ್ಪುರ ಒಂದಸತಿ ಯಾವಾಗ ಅಂತ ಗೊತ್ತಿಲ್ಲ. ಅದೇ ನಾನ್ ಯಾವಾಗ ಹೋದೆ ಸಪ್ರೇಟ್ ಆಗಿ ಅಂತ ಯೋಚನೆ ಮಾಡ್ತೀನಿ. ದೃಷ್ಟಿ ತೆಗ್ಯಾನ ಇರೋವ ಆಗೈತೆ ಬ್ರೋ. ನಾನು ಲೂಸ್ ಮೋಷನ್ ಆಗೈತ ಹೆಂಗ್ ಹೇಳ್ತಾವ್ರೆ ಲೂಸ್ ಮೋಷನ್ ಆಗೈತೆ. ಸುರಭಿ ಯಾರೋ ಕಣ್ಣಾಕ್ಬಿಟ್ಟವ್ರೆ. ಅಲ್ಲ ಫುಲ್ ಲೂಸ್ ಮೋಷನ್ ಆಗಿರೋದ್ ನಿನ್ಗೆ ದೃಷ್ಟಿ. ಅದಕ್ಕೆ ಫುಲ್ ಲೂಸ್ ಮೋಷನ್ ಆಗ್ತಾರದು. ದೃಷ್ಟಿ ಆದ್ರೆ ಏನೋ ಒಂದ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರದು. ಅದ್ರಿಂದ ನಿಂಗೆ ಲೂಸ್ ಮೋಷನ್ ಆಗಿತಾರದು ಅಂತ ಹೇಳ್ತಾರೆ. ಇವ್ರ ಕಬಾಬ್ ತಿಂದು ಅದೇ ಅಭ್ಯಾಸ ನಿಮ್ಮಲ್ಲಿ ಕಬಾಬ್ ತಿಂತೀರಾ? ನೀನ್ ನನ್ ಆರ್ಡರ್ ಮಾಡ್ರೆ 3 ಪೀಸ್ ನೀನೇ ತಿನ್ಕೊಂಡು. KFC ಇವಳು ತಾನೇ ಜಾಸ್ತಿ ತಿನ್ನೋದು. KFC ತಿನ್ನಲ್ಲ ಕಬಾಬ್ ಇವಳು ಇವಳಿಗೆ ಬಿಟ್ಬಿಟ್ಟವಳೆ. ಅಮ್ಮ ಸುರಭಿ KFC ಬಿಟ್ಟವಳ. ಇವಾಗ ಮಲೇಷಿಯಾಗ ಹೋದ್ರೆ ಮತ್ತೆ ಸ್ಟಾರ್ಟ್ ಆಗ್ಬೋದು. ಅಲ್ಲಿ ಯಾವ ಫುಡ್ ಇರುತ್ತೋ ಥೈಲ್ಯಾಂಡ್ ಅಲ್ಲೇ ಆತರ. ಥೈಲ್ಯಾಂಡ್ ಅಲ್ಲಿ ಬರೀ ತಿಂದಿದೆ KFC ಗೈಸ್ ನಾವು. ಏನು ನೈಟ್ ಆದ್ರೆ KFC ಮಧ್ಯಾಹ್ನ ಆದ್ರೂ KFC ನೈಟ್ ಬಂದ್ರೆ ಬೆಳಗ್ಗೆನೂ ಅದನ್ನೇ ಬಿಸಿ ಮಾಡ್ಕೊಂಡ್ ತಿನ್ನೋಳು. ಇನ್ನೊಂದ್ ಫಾಲ್ಟ್ ಏನ್ ಗೊತ್ತಾ? ಇವ್ರು ಜಾಸ್ತಿ ಬಿಟ್ಟು KFC ಬಿಟ್ಟಾಕು. ಇನ್ನೊಂದ್ ಫಾಲ್ಟ್ ಏನ್ ಗೊತ್ತಾ? ಫ್ಲೈಟ್ ಇರೋದು ಎಷ್ಟು ಗಂಟೆಗೆ ಇವತ್ತು? 11 ಗಂಟೆ. ಪ್ಯಾಕಿಂಗ್ ಮಾಡಿಲ್ಲ, ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಲ್ಲ, ಹೇರ್ ಕಟ್ ಮಾಡ್ಸಿಲ್ಲ, ಇವಳು ಸಲೂನ್ಗೆ ಹೋಗಿಲ್ಲ, ಮತ್ತೆ ಒಂದ್ ಬಟ್ಟೆನೂ ಪ್ಯಾಕ್ ಆಗಿಲ್ಲ, ಏನೂ ಇಲ್ಲ. ಇನ್ನು ಆಲೆ ಟೈಮಿಗೆ 1 ಗಂಟೆ ಆರಾಮಾಗಿ ಹೆಂಗಿದೀವಿ ನೋಡಿ. ಏನು ಮಾಡಿಲ್ಲ. ಕರೆನ್ಸಿ ಅದೆಲ್ಲ ಏನ ಒಂದ್ 10-15 ನಿಮಿಷ ಪ್ರೊಸೆಸ್. ಇವ್ರು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು 1-2 ಅವರ್ ಪ್ರೊಸೆಸ್. ಇವ್ರಿಗೆ 5 ಅವರ್ ತಗೋತಾಳೆ. ಏನಿಲ್ಲ, ಒಂದ್ ಐರನ್ ಬಾಕ್ಸ್ ಎತ್ಕೋತೀನಿ ನಾರ್ಮಲ್ ಆಗಿ ಬಟ್ಟೆ ಹಿಂಗ್ ಬಿಟ್ಟು ಅಲ್ಲಿ ಹೋಗಿ ಇರನ್ನ. ಇನ್ನ ಸಲೂನ್ ಅನ್ನೋದಿದೆಯಲ್ಲ ಗೈಸ್, ಅದೇ ಆಕ್ಚುಲಿ ಬೇಜಾನ್ ಟೈಮ್ ಹಿಡಿಯೋದು. ಅದಕ್ಕೆ ಈಗ ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು 3 ಗಂಟೆಗೆ ಬಿಟ್ಬಿಡ್ತೀನಿ. ನಂದೇನ್ 20 ನಿಮಿಷ ಕಟಿಂಗು ಶೇವಿಂಗ್. ನಂದು ಅಷ್ಟೇ ಬ್ರೋ, ನಮ್ದು 20 ನಿಮಿಷ. ನಂದೇ ಹೇಳ್ತಾ ಇರೋದು ಇವಳು. ಹೇರ್ ಕಟ್ ಅಂತೆ, ಕಲರಿಂಗ್ ಅಂತೆ. ಕಲರಿಂಗ್ ಇಲ್ಲ, ಅದೊಂದಿಲ್ಲ, ಫೇಶಿಯಲ್ ಇಲ್ಲ, ವ್ಯಾಕ್ಸ್ ಏನೊಂದ 2 ಅವರ್. ಅದು 2 ಅವರ್ ಆಗಲ್ಲ, 3 ಬ್ರೋ. ಅದಿರ್ಲಿ, ನಾಳೆ ಅನ್ಕೊಂಡು ಎಷ್ಟು ಪ್ರಮೋಷನ್ ಪೆಂಡಿಂಗ್ ಇಕ್ಸೋಳೆ ಗೊತ್ತಾ? ಇವತ್ತೇ ಲಾಸ್ಟ್ ಡೇಟ್. 6 ವಿಡಿಯೋ ಸಬ್ಮಿಟ್ ಮಾಡ್ಬೇಕು, 1 ವಿಡಿಯೋನು ಮಾಡಿಲ್ಲ. ನಾನು ಏನ್ ಹೇಳ್ದೆ, ಬೆಳಗ್ಗೆ ಜಗಳ ಆಗಿದ್ದೆ. ಅದಕ್ಕೆ ಜಗಳ ಆಗಿದ್ದು, 1 ವಿಡಿಯೋ ಮಾಡಿಲ್ಲ. ಗೈಸ್ ಇಂತ ಪರಿಸ್ಥಿತಿ ಮಲೇಷ್ಯಾದಲ್ಲಿ ಮಾಡ್ಬೇಕು ಗೈಸ್, ಈಗ ತಗೊಂಡೋಗಿ ಪ್ರಾಡಕ್ಟ್ ನ. ಏನ್ ಗೊತ್ತಾ, ಇಂತ ಪರಿಸ್ಥಿತಿನ ಇದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಡೀರಿ ವಿಡಿಯೋ ಮಾಡೋಣ ಅಂತಾರೆ. ಮನ್ಸಾದ್ರೂ ಬರಲ್ತು, ಮನ್ಸಾದ್ರೂ ಆಯ್ತಾ ನಿಮ್ಗೆ? ಮನ್ಸಾದ್ರೂ ಬರ. ಇನ್ನೊಂದೇನಾದ್ರು ಗೊತ್ತಾ ಬ್ರೋ, ನಾನು ಮಲಗಿದ್ದೆ. ಆಕ್ಚುಲಿ ಏನ್ ಗೊತ್ತಾ, ಅವರು ನೀನು ಡವ್ ಮಾಡ್ತಾ ಇದ್ದೆ ಅನ್ಕೊಂಡ ತರ. ಹೌದಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ರಿ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಜ್ವರನೇ ಇಲ್ವಲ್ಲ ಅಂದ್ಬಿಟ್ರು. ಅಂದ್ರೆ ಜ್ವರ ಇಲ್ಲ ಅಂದ್ರು ಅವ್ರು. ಅದಕ್ಕೆ ನೆಗಡಿ ಕೆಮ್ಮು ಇರ್ಬೋದು ನೋಡ್ರಿ, ಇಂಜೆಕ್ಷನ್ ಡಾಕ್ಟರ್ಗೆ
ಮ್ಯಾಮ್ ಇಂಜೆಕ್ಷನ್ ಕೊಡಿ. ಯಾಕೆ ಸರ್ ಅಷ್ಟು ಅರ್ಜೆಂಟ್ ಮಾಡ್ತೀನಿ? ಕೊಡ್ತೀನಿ ಸುಮ್ಮನೆ ಇಂಜೆಕ್ಷನ್ ಬರ್ಕೊಡ್ತೀನಿ ಅಂತ ಇಂಜೆಕ್ಷನ್ ಕೊಡ್ಸ್ಬೇಕಂತಾನೆ ಕರ್ಕೊಂಡ್ ಹೋಗಿರೋದು. ಇವಾಗ ನೆಕ್ಸ್ಟ್ ಏನ್ ಹೇಳು ಸುರವಿ, ಇವಾಗ ಹುಷಾರಿಲ್ಲ ಅಂದ್ರು ಹಾಸ್ಪಿಟ್ಲ್ ಅನ್ನಂಗಿಲ್ಲ. ಇವಾಗ ಹುಷಾರಿಲ್ಲ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಇವ್ರು ಹಾಸ್ಪಿಟ್ಲ್ ಕರ್ಕೊಂಡು ಇಂಜೆಕ್ಷನ್ ಹಾಕ್ಸ್ಬಿಡ್ತಾರಲ್ಲ. ಅನ್ನೋದೇ ಇಲ್ಲ ನಾನು. ಅದೇ ಜ್ವರ ಇದ್ರೆ ಸುಮ್ನೆ ಹಂಗೆ ತಡ್ಕೊಂಡ್ ಇದ್ಬಿಡ್ತಾಳೆ, ನಂಗೆ ಆಗ್ತಾ ಇಲ್ಲ ಅಂತ. ಸುಮ್ನೆ ಇದ್ಬಿಡ್ತೀನಿ ಅಷ್ಟೇ, ಹೋಗದೇ ಇಲ್ಲ ನಾನು ಅಷ್ಟೇ. ಏನ್ ಗೊತ್ತಾ, ಇವಾಗ ಆಕ್ಚುಲಿ ನಾನು ತೇಜು ಸುರಭಿಗೆ ಕ್ವಶನ್ಸ್ ಕೇಳೋಣ ಅಂತ ಇದ್ದೆ. ಏನಿಲ್ಲ ಗೈಸ್, ಇವರು ಸ್ವಲ್ಪ ಟ್ರಿಪ್ ಹೋಗ್ತಾ ಇರಲ್ಲ, ಒಂದು ಸ್ವಲ್ಪ ಕ್ವಶನ್ಸ್ ಕೇಳೋಣ, ಅವ್ರ ಕಡೆಯಿಂದ ಯಾವ ತರ ಆನ್ಸರ್ ಬರುತ್ತೆ ಅಂತ ನೋಡೋಣ ಅಂತ ಈ ತರ ಒಂದ್ ಲಾಗ್ ಮಾಡ್ತಾ ಇದೀವಿ. ಸೊ ಬನ್ನಿ, ಅವ್ರೆ ಯಾವ ತರ ಆನ್ಸರ್. ಬಟ್ ನಾನು ಇವಳು ಪೇಷಂಟ್ ಆಗಿರೋದ್ ನೋಡಿ ವ್ಲಾಗೇ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಹಾಸ್ಪಿಟ್ಲ್ ಹತ್ರ ಹೋಗಿ ಶಕ್ನ ಕುಯ್ಯೋ ಅಂತ ಹಚ್ಬಿಟ್ಲು ಪಾಪ. ಆಮೇಲೆ ಫುಲ್ ವೀಕ್ ತರ ಆಗ್ಬಿಟ್ಟಿದ್ಲು. ನನ್ಗೆ ಅವಳು ಹೆಂಗೆ ಗೊತ್ತಾ ಕಾಣಿಸಿದ್ವು. ನಾವ್ ಇವಳಕ್ ಹಿಂಗ ಹೆಂಗೆ ಅಂದ್ರೆ ಏನಂತಾರಲ್ಲ, 4-5 ಗ್ಲೂಕೋಸ್ ಪಾಟ್ ಹಾಕ್ಬಿಟ್ಟವ್ರೆ, ನಾನ್ ಹಂಗೆ ಅನ್ಕೊಂಡಿದ್ದಲ್ಲಿ ಇವಳು ಈ ತರ ವೀಕ್ ಆಗ್ಬಿಟ್ರು, ಫುಲ್ ಹುಷಾರಿಲ್ಲ ಬಿಡು, ಏನ್ ವಿಡಿಯೋ ಮಾಡೋದ್ ಬೇಡ ಅನ್ಕೊಂಡ್ ನಾನ್ ಅನ್ಕೊಂಡೆ. ಇವಾಗ ನೋಡಿ ಕಿಲಾ ಅನ್ಕೊಂಡಿದ್ದಾಳೆ. ನಾನ್ ಬಂದೀನಲ್ಲ ಅದಕ್ಕೆ. ಅಯ್ಯೋ ಇವ್ರ ಡೋಗಳು ನೋಡಕ್ ಆಯ್ತಾ. ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅನನ್ಯ ಗೌರವ್ ಅವ್ರನ್ನ ಕರ್ಸ್ಕೊಳ್ಳಿ, ಬಂದ ತಕ್ಷಣ ಹುಷಾರಾಗ್ಬಿಡುತ್ತೆ. ಇಲ್ಲ ಸಬ್ಸ್ಕ್ರೈಬರ್ಸ್ ಹಂಗೆ ಗೊತ್ತಿಲ್ಲ. ಇವಾಗ ನಿಮ್ಗೆ ಲೂಸ್ ಮೋಷನ್ ಆಗೈತಲ್ಲ, ಚಂದ ಬಂದ್ ಒಂದ್ ಸರಿ ಹೋಯ್ತದ್ ಬಿಡ್ರಿ. ಅವ್ರಿಗೆ ಇವಾಗ ಆಗಿತ್ತು, ನನ್ ಇಂಜೆಕ್ಷನ್ ಸೀನ್ ಎಲ್ಲ ಸರಿ ಹೋಗೈತೆ. ಮಾತಾಡ್ದೋದ್ರೆ ಚೆನ್ನಾಗಿರುತ್ತೆ. ಸುತ್ತಿ ಬರ್ತಾರೆ. ಇನ್ನೇನ್ ಇಷ್ಟೊತ್ತಿಗೆ ಓಡಾಯ್ತಾ ಇದ್ರಿ ನೀವು, ಗರಮ ಕೂತಿದೀರ ಅಂದ್ರೆ ಸರಿಯಾಗೈತೆ. ನಾನ್ ತಗೋತೀನಿ ಏನು ಮಾತಾಡಲ್ಲ, ಮಾತಾಡಾಗಿರೋ ಆಮೇಲೆ ನಾನ್ ಏನಾರ ಅಂದ್ರೆ ಪುನಃ ಅಳ್ಬಿಡ್ತೀಯ ನೀನು. ಪಕ್ಕ ತಾನೇ ಅದು ರೇಕ್ಸೂರ್ ತಡ್ಕೊಳಲ್ಲ ಗೈಸೂರ್. ಇಲ್ಲ ಹಳ್ಳಿಲ್ಲ ಅಂದ್ರೂ ಒಳಗಡೆ ಹೇಳ್ತಿರ್ತಾಳೆ. ಇಲ್ಲಪ್ಪ ನಾನು ಓಕೆ ಹಂಗಂದ್ರೆ ಏನು, ಅಲ್ಲಿ ನೋಡು ಪಾಪ ಅವ್ರ ಕ್ವಶನ್ ಕೇಳಿ ಅದು ನಿಮ್ಗೆ ಇಲ್ಲ ಆಯ್ತೈತಲ್ಲ. ಅದು ಇನ್ನೊಂದು ಏರೋಪ್ಲೇನ್ ಅಲ್ಲಿ ಒಂದೊಂದು ಇದೆ, ನನ್ಗೆ ಗೊತ್ತಿರ್ಲಿಲ್ಲ. ಏರೋಪ್ಲೇನ್ ಅಲ್ಲಿ ಹುಟ್ಟಿದವ್ರಿಗೆ ಫ್ರೀ ಅಂತೆ ಲೈಫ್ ಟೈಮ್. ಹೌದಾ? ಯಾರು ಹುಡ್ತಾರ? ಅವ್ರ ಫ್ರೆಂಡ್ ಯಾರೋ ಹುಟ್ಟಿದಾನಂತೆ. ಹೌದಾ? ನಂಗೆ ಹೇಳ್ದ. ಡೆಲಿವರಿ ಆಗ್ಬೇಕಲ್ಲ ಹಂಗಾರ. ಅಂದ್ರೆ ಏರೋಪ್ಲೇನ್ ಇಂದ ಬೇರೆ ದೇಶದಿಂದ ಬರೋ ಟೈಮ್ ಅಲ್ಲಿ ಪ್ರೆಗ್ನೆನ್ಸಿ ಡೆಲಿವರಿ ಮನ್ಸಾದ್ರೆ ಓಪ. ಈಗ ಹೆಂಗ್ ಮಾಡಿದಾರೆ ಅಂದ್ರೆ ಅದೆಷ್ಟು 5 months 6 months ಮೇಲೆ ಟ್ರಾವೆಲ್ ಮಾಡಂಗಿಲ್ವಲ್ಲ ಫ್ಲೈಟ್ ಅಲ್ಲಿ. ಅದೇನಾ ಅವ್ನ್ ಹೇಳ್ದ ಫ್ರೆಂಡ್ ಆತರ ಇದೆ ಅಂತ. ಅವ್ನು ಯಾವ್ದೇ ದೇಶಕ್ಕೆ ಹೋದ್ರು ಫ್ಲೈಟ್ ಅಲ್ಲಿ ಫ್ರೀ ಅಂತ ಅವ್ನಿಗೆ. ಹೌದಾ? ನಿಜಾನೇ ಅದು. ನಾನ್ ಯಾಕೆ ಮತ್ತೆ ಫ್ಲೈಟ್ ಅಲ್ಲಿ ಹುಟ್ಟಿಲ್ಲ ಗೈಸ್? ಒಂದ್ ಕೆಲ್ಸ ಮಾಡಮ್ಮ, ಇನ್ನೊಂದ್ಸತಿ ಹುಟ್ಟು ಬರೋಣ. ಒಂದ್ ಕೆಲ್ಸ ಮಾಡು ಅಂತ ಇದ್ರೆ ನನ್ನ ಫ್ಲೈಟ್ ಅಲ್ಲೇ ಹುಟ್ಸು. ಅಂದ್ರೆ ಇವಾಗ ಆತರ ಟ್ರಾವೆಲ್ ಮಾಡಂಗಿಲ್ಲ, 3 months 4 months ಲಾಸ್ಟ್. ಸೊ ಓಕೆ ಗೈಸ್ ಬನ್ನಿ, ಇವಾಗ ಟೈಮ್ ಆಯ್ತು. ಪಾಪ ಅವ್ರು ಹೋಗಿ ಎಲ್ಲೇ ಕೆಲ್ಸಗಳು ಮಾಡ್ಕೋಬೇಕು, ಸಲೂನ್ಗೆ ಹೋಗ್ಬೇಕು. ಇನ್ನು ಅವ್ರ ಕೆಲ್ಸ ಅಂತೂ ಇವತ್ ಮುಗಿಯಲ್ಲ. ಆಕ್ಚುಲಿ ನನಗ್ ಗೊತ್ತಿರೋ ಪ್ರಕಾರ ಅವ್ರ ಕೆಲ್ಸ ಇವತ್ ಮುಗಿಯಲ್ಲ. ನೋಡೋಣ, ಇರೋ ಟೈಮಲ್ಲ ನಾ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ನಾವ್ ಬೇಗ ಕಳ್ಸ್ಕೊಡೋಣ ಸ್ವಲ್ಪ. ಬನ್ನಿ. ಫೋನ್ ಕೊಡ, ನಿನ್ ಫೋನ್ ಕೊಡ. ನಾವ್ ಫೋನ್ ಎಲ್ಲ ಕೊಡೋದು ಅಪ್ಪ. ಹಂಗೆ ಫಸ್ಟ್ ಕ್ವಶನ್, ಮಲೇಷಿಯಾಗೆ ಹೋಗ್ಬೇಕಂತ ಯಾರ ಐಡಿಯಾ? ಯಾರ್ ಪ್ಲಾನ್ ಮಾಡಿದ್ದು? ಆಕ್ಚುಲಿ ನಾನು ಮಲೇಷ್ಯಾಗ ಒಬ್ಬೊಬ್ರು ಮಾತಾಡಿ. ನಾವು ಬಾಲಿಗ್ ಪ್ಲಾನ್ ಮಾಡಿದ್ದು, ನಾನು ಕುಶಾಲು ಮತ್ತೆ ಇವ್ರು ಹೋಗೋಣ ಅಂತ 3 ಜನ. ಆಮೇಲೆ ಐಡಿಯಾನ ಸೊನ್ನು ಮುನ್ನೋರ್ ಹತ್ರ ಹೇಳಿದ್ವಿ. ಅವರು ಹೆಂಗಿದ್ರು ಹೋಗ್ತಿದ್ದೀರಲ್ಲ ನಾವು ಬರ್ತೀವಿ ಅಂತ ಅಂದ್ರು. ಆಮೇಲೆ ಅವ್ರನ್ನ ಕೇಳಿದಕ್ಕೆ ಇಲ್ಲ ಇಷ್ಟ ಆಗಲ್ಲ, ಪ್ಯಾಕೇಜ್ ಅಲ್ಲಿ ಮಾಮೂಲಿ ಇದ್ ಮಾಡ್ಬೇಕು, ಜಾಸ್ತಿ ಆಗತ್ತೆ ಅಂತ ಅಂದ್ರು. ಸರಿ ಆಯ್ತು, ಬೇರೆ ಇದಕ್ಕಾದ್ರೂ ನೋಡೋಣ ಅಂತ ಮಲೇಷ್ಯಾಗ್ ನೋಡಿದ್ವಿ. ಅದೊಂಚೂರು ಕಮ್ಮಿ ಇತ್ತು, ಫೈನಲ್ ಆಗೋಯ್ತು. ಯಾರ ಐಡಿಯಾ? ನಿಂದ ತೇಜು ಬರೋದ? ನಂದಿದ್ ಬಾಲಿ. ಕಂಟ್ರಿ. ಅಂದ್ರೆ ನಂದು ಆಕ್ಚುಲಿ ನಿಮ್ಮಿಬ್ರಿಗೆ ಪ್ಲಾನೇ ಇಲ್ಲ ಮಲೇಷಿಯಾ. ಸುಮ್ನೆ ಹೋಗ್ಬೇಕು, ಫಾರಿನ್ ಅದೇ ಔಟ್ ಆಫ್ ಕಂಟ್ರಿ ಹೋಗ್ಬೇಕು, ಕಮ್ಮಿ ಐತೆ ಅದಕ್ಕೆ ಮಲೇಷಿಯಾಗ ಆಡ್ತಾ ಇದ್ದೀರಾ ಅಷ್ಟೇ. ಎಲ್ಲೂ ಹೋಗಿಲ್ಲ ಅಂತಿದ್ರು. ಆಗ್ಲಿಂದ ಎಲ್ಲೂ ಹೋಗೇ ಇರ್ಲಿಲ್ಲ ಬ್ರೋ. ಪ್ಲಾನ್ ಮಾಡಿದ್ವಿ ಗೊತ್ತಾ, 6 ತಿಂಗಳಿಗೆ ಒಂದ್ಸತಿ ಹೋಗ್ಬೇಕು ಅಂತ. 6 ತಿಂಗಳು ಇದು ನಮ್ದು ಪ್ಲಾನ್ ಇತ್ತು ಗೈಸ್. ಆಕ್ಚುಲಿ ನಾವು ಇವಾಗ ಏನೇ ಬಿಸಿ ಇದ್ರು, ಏನೇ ಇದ್ ಮಾಡಿದ್ರು 6 months ಒನ್ಸ್ ಎಲ್ಲಾದ್ರೂ ಔಟ್ ಆಫ್ ಕಂಟ್ರಿ ಹೋಗೋಣ ಅಂತ ಪ್ಲಾನ್ ಇತ್ತು. ಒಂದು 6 months 5 months ಇಲ್ಲೇ ಜಗಳ ಆಡ್ಕೊಂಡು ಹೋಗ್ಬಿಡ್ತು. ಆ ಗ್ಯಾಪ್ ಅಲ್ಲಿ ಇವ್ರು ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದಾರೆ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಟ್ರಿಪ್ ಗೆ ಯಾರು ಜಾಸ್ತಿ ಎಕ್ಸೈಟ್ ಆಗಿರೋದು?
ನೀನ್ ಮಾತಾಡು ಬ್ರೋ. ನಾನಂತೂ ಇಲ್ಲ ಇಷ್ಟಾಗ ಹೋಗಿ ಈಗ ಈ ಸಿಚುವೇಶನ್ ಆದ್ಮೇಲೆ ಯಾರು ಎಕ್ಸೈಟ್ ಆಗಿಲ್ಲ guys. ಜಗಳ ಆದ್ಮೇಲೆ ಯಾರು ಎಕ್ಸೈಟ್ ಆಗಿಲ್ಲ. ಜಗಳಕ್ಕೆ ಎಕ್ಸೈಟ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಹೋದಷ್ಟು ಎಕ್ಸೈಟ್ಮೆಂಟ್ ಇಲ್ಲ. ಫಸ್ಟ್ ಏನ್ ಪ್ರಿಪರೇಷನ್ ಅಪ್ಪ 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 ಒಂದ್ ತಿಂಗಳಿಂದ ಪ್ರಿಪರೇಷನ್. ಇವಾಗ 3 days ಇಂದ ಅಷ್ಟೇ ಪ್ರಿಪರೇಷನ್. 3 days ಒಂದ್ ತಿಂಗಳಿಂದ ಇವಾಗ 3 days. ನಾನು ಸುರಭಿ ಹಂಗಿದ್ರು ಒಂದು 20 ಆಕ್ಚುಲಿ 2 months ಅಲ್ಲಿ ಹೋಗ್ತಾ ಇದಾರೆ ಹೌದಾ? ಅನ್ಸುತ್ತೆ. ಅಯ್ಯೋ ಕ್ರಾಸ್ ಮಾಡಿ ಶಾಪಿಂಗ್ ಆಗ 25 ಕ್ರಾಸ್ ಮಾಡಿದಾಳೆ ಸುರಭಿ. 25K ಶಾಪಿಂಗ್ ಮಾಡಿದಾಳ ಅಷ್ಟೇನಾ? ಅಷ್ಟೇನಾ? ನೀವು ಬಿಟ್ರಿ ಬ್ರೋ ಥೈಲ್ಯಾಂಡ್ ಕಮ್ಮಿ ಆಗಿತ್ತಾ? ಥೈಲ್ಯಾಂಡ್ಗೆ 40,000 ಇಳ್ದೇನೆ ನಾನು. ಅದನ್ನೇ ಗುರು ನಾನು ಹೇಳ್ತಾ ಇರೋದು. 35 ತಿಂಗಳಿಂದ ಬ್ರೋ, ಇದ್ 3 ದಿನಕ್ಕೆ. ಅಂದ್ರೆ ಹೆಂಗೆ ಆದ್ರೂ ಇವಾಗ ಅದೇ ಕಮ್ಮಿ ತಾನೆ, 25,000 ಕಮ್ಮಿ, 30,000 ಜಾಸ್ತಿ. ಅದನ್ನೇ ಹೇಳ್ತಾ ಇರೋದು. ನೋಡಿ My guys, God. ನಾ ಸಾಕಾರ ಮಂದಿ ಅಂತಾರೆ 25,000 ಕಡಿಮೆ ಅಂತೆ ಗಾಯ್ಸ್. ಚಂದು ಬ್ರೋ ಗೈಸ್. ಇಲ್ಲಿ ನೋಡಿ ನಂಗೆ ಕೊಡ್ಸಕ್ಕೆ ನೋಡಿ, ಎಲ್ಲ 25,000 ಚಿನಿ ಮಿನಿ ಡೈಮಂಡ್ಸ್. ಯಾಕ್ ಬ್ರೋ ಏನು ಕುಡ್ಸಲ್ವ ಅಂತ ನೀವು? ನೀ ಔಟ್ ಆಫ್ ಕಂಟ್ರಿ ಹೋಯ್ತಾ ಇದೀಯ ಅಂತಾನೆ. ಔಟ್ ಆಫ್ ಕಂಟ್ರಿ ಅವ್ರೆ ನಿಂಗೆ ಕೊಡ್ಸಲ್ವಾ? ಕೊಡ್ಸ್ತಾನೆ ಅಲ್ಲ ಹೇಳ್ತಾ ಇರೋದು. ಇವಾಗ ಜೊತೆ ಬುಕ್ ಮಾಡಿದ್ಲು ಗೈಸ್, ಯಾವ್ದ್ ಬೇಕು ಯಾವ್ದ್ ಬೇಡ ಅಂತ ಲಾಸ್ಟ್ ಟೈಮ್. ಬಂದಿಲ್ಲ. ನಾನ್ ಹೆಂಗ್ ಗೊತ್ತಾ, ಎಲ್ಲ ಇವ್ಳು ಪ್ರಿಪೇರ್ ಆಗಿದ್ದಾಳೆ, 20 ಜೊತೆ ಬುಕ್ ಮಾಡಿ ಏನು ಕೊಡ್ತಿಲ್ಲ ಅಂತ ಹೇಳ್ತಾ ಅಲ್ಲ ಇದ್ದಾರೆ. ನಾನ್ ಹೆಂಗ್ ಗೊತ್ತಾ, ನಾವ್ ಹೋಗೋದ್ ಅದ್ ಅವಾಗ ಡಿಸೈಡ್ ಮಾಡಕ್ಕಿಂತ ಅವಾಗ್ಲೇನೆ. ಮುಂಚೆ ಎಲ್ಲ ಬುಕ್ ಅಂದ್ರೆ ಮಾಡ್ಬಿಟ್ಟಿದ್ದೀನಿ. ಮುಂಚೆ ಬುಕ್ ಮಾಡಿ ಇವ್ಳು ಹೆಂಗ್ ಗೊತ್ತಾ, ಇವಾಗ ಇವಾಗ ನೋಡ್ತಾ ಇರ್ತಾಳ, ಫಸ್ಟ್ ಇಷ್ಟ ಆಗ್ಬಿಟ್ಟಿರುತ್ತೆ, ಎಲ್ಲ ಬುಕ್ ಮಾಡಿ ಇಕ್ಕೊಂಡಿರ್ತಾಳ ಮನೇಲಿ. ಎಲ್ಲ ನಾವ್ ಹೋಗೋ ಪರಿಸ್ಥಿತಿ ಬರುತ್ತಲ್ಲ, ಅವಾಗ ಹಂಗೆ ಎತ್ಕೋತಾಳೆ. ಹಂಗಿರ್ಬೇಕು. ಇವಳು ಹಂಗೆ ಮಾಡ್ತಾಳೆ, ಹೋಗೋಣ ಅಂತ. ಬಟ್ ಅದು ಹೋಗೋ ಜಾಗಕ್ಕೆ ಇಕ್ಕೊಳ್ಳಲ್ಲ, ಬೆಳಗ್ಗೆ ಇಕ್ಕೋತಾಳೆ ಬಂದ ತಕ್ಷಣ. ಕೇಳಿದ್ರೆ "ಈ, ಮಾ ಬಿಡಿ ಮಾ" ಅಂತೇಳಿ. ಆದ್ರೆ ಅವಳು ಆತರ ಮಾಡ್ತಾಳೆ, ಬಟ್ ನಾನು ಹೋಗೋ ಟೈಮ್ಗೆ ಎಲ್ಲ ತಗೊಳೋದು ನಂದ್ ಆತರ. ನಾನು ಏನೋ ಒಂದೊಂದ್ ಮಾಡ್ತೀನಿ ಎಲ್ಲ ಮೊನ್ನೆ ಅಷ್ಟೇ ತಗೊಂಡಿದ್ದು. ನಂದೇನ ಅಷ್ಟ ಆಗಿಲ್ಲ. ಬಟ್ ಇಲ್ಲಿ ನಾರ್ಮಲ್ ಏನಾನ ವಿಡಿಯೋ ಮತ್ತೆ ಎಲ್ಲಾದ್ರೂ ಔಟ್ ಸೈಡ್ ಹೋಗ್ಬೇಕಂದ್ರೆ ನಾನು ತಗೊಂಡ್ ಇಕ್ಕೊಂಡಿರ್ತೀನಿ, ಅದನ್ನ ಇದ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಆದ್ರೆ ಇವ್ರು ನನ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರೆ. ಬಾಯ್ಸ್ ಜಾಕೆಟ್ ತಗೊಂಡ್ರೆ ಹೋಯ್ತಲ್ಲ. ನನ್ ಜಾಕೆಟ್ಗೆ ಜಾಸ್ತಿ ಹೋಗಲ್ಲ, ಬರೀ ಜಾಕೆಟ್ಸ್ ಅಷ್ಟೇನೆ. ಪ್ಯಾಂಟ್ ಶರ್ಟ್ ಒಂದೊಂದ್ ಜಾಕೆಟ್ 5,000 ಸಾವಿರಕ್ಕೆ ಅದೇ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇವಾಗ ಹೋಗಿ ಪ್ಯಾಕಿಂಗ್ ಯಾರ್ ಮಾಡೋದು? ಇಬ್ರು ಒಬ್ಬೊಬ್ರು ಮಾಡ್ಕೋಬೇಕು. ನಾನ್ ಮಾಡ್ಕೋತೀನಿ, ಇವ್ರು ಹಂಗಂತಾರೆ. Actually ಸುಳ್ಳು. ತೇಜೊಬ್ರ ಮುಗ್ಸಿ ಆದ್ಮೇಲೆ ಸ್ವಲ್ಪ ಸುರಭಿಗೆ ಹೆಲ್ಪ್ ಮಾಡ್ತಾರೆ, ಅದು ನಮ್ಗೆ ಗೊತ್ತಿರೋ ಫ್ಯಾಕ್ಟ್. ಮಾಡಲ್ಲ. ಇಲ್ಲ ಸುರಭಿ ಹೆಲ್ಪ್ ಮಾಡೋದು. ಜಿಪ್ ಒಂದ್ ಬಿಟ್ರೆ ಇನ್ನೇನ್ ಮಾಡ್ತೀರಾ ನೀವು? ಎಲ್ಲ ಮಾಡ್ಸ್ಕೊಡ್ತೀರಾ ಬ್ರೋ, ನನ್ಗೆ? ನೀವ್ ಎಲ್ಲ ಅನ್ಕೊಂಡಿರೋ ಮಾಡ್ಕೊಡ್ತೀರಾ? ತಪ್ಪು. ಪ್ಯಾಕಿಂಗ್ ಎಲ್ಲ ಮುಗಿದ್ಮೇಲೆ ನನ್ ಪ್ಯಾಕಿಂಗ್ ನು ತೆಗಿಬೇಕು. ಯಾಕೆ ಇವಳ್ದು ಇಕ್ಕೋಬೇಡ್ದ. ಹೌದು ಗೈಸ್, ಹೌದು. ಏನ್ ಗೊತ್ತಾ, ಇವ್ಳ್ದು ಒಂದ್ ಬ್ಯಾಗ್ ಇರುತ್ತೆ, ಇವ್ರದ್ದು ಒಂದ್ ಬ್ಯಾಗ್ ಇರುತ್ತೆ. ಒಂದ್ ಬ್ಯಾಗ್ ತುಂಬಾಗಿ ಇವ್ರದಲ್ಲಿ ಸ್ವಲ್ಪ ಇವ್ಳ ಬಟ್ಟೆ ತುರ್ಕಿರ್ತಾಳೆ. ಅದ್ ಸಾಲಲ್ಲ ಅಲ್ಲ ನಂಗೆ. ದೊಡ್ಡ ಬ್ಯಾಗ್ ತಗೋಬಿಡ್ಬೇಕು ಅವಾಗ, ದೊಡ್ಡದು. ದೊಡ್ಡ ತಗೊಂಡ್ರು ಅಷ್ಟೇ, ಊರಾಗಳ ತಗೊಂಡ್ರು ಅಷ್ಟೇ ಬ್ರೋ. ದೊಡ್ಡ ತಗೊಂಡ್ರೆ ಇನ್ನ ಬಟ್ಟೆ ದೊಡ್ಡದಾಗ್ತದೆ. ಚಿಕ್ಕ ಕಬಡಲ್ಲಿರೋ ಬಟ್ಟೆ ಎಲ್ಲ ಹೋಗಿರುತ್ತೆ ಅಲ್ಲಿ. ಕಬೋರ್ಡ್ದಲ್ಲ, ಏನ್ ಹೇಳ್ತಾಳೆ ಗೊತ್ತಾ? ಇಲ್ಲ, ಅವಳಿಗೆ ಗೊತ್ತಾ ಬ್ರೋ, shoes ಬಟ್ಟೆನೇ ಇಲ್ಲ ಅವು ಅಂತಾಳೆ. ಇಲ್ಲ ಹೋಗ್ಬೇಕಾದ್ರೆ ಅದ್ರ ಹೊಸನು ತಗಸ್ಕೊತಾಳೆ. ಆಮೇಲೆ ಹೊಸದು ಇಕ್ಕಿರ್ತಾಳೆ, ತಗೋ ಅದನ್ನು ತಗೋ. ಇದೆಲ್ಲ ಬಂತು ಅಂದ್ರೆ ನಂಗೆ ಗೊತ್ತಿರ್ಲಿಲ್ಲಮ್ಮ, ಬುಕ್ ಮಾಡಿದ್ದು ಎಲ್ಲ ಇಕ್ಬಿಟ್ಟಿದ್ದು, ಇವಾಗ ಕಾಣಿಸ್ತಾ ಎತ್ಕೊಂಡೆ. ಅದೇ ಏನಾಗಿರುತ್ತಂದ್ರೆ ಆಕ್ಚುಲಿ ಅಲ್ಲೋದ್ಮೇಲೆ 2 ಅವರ್ಗೂ ಬಟ್ಟೆ ಚೇಂಜ್ ಆಗತ್ತಾ? ಇಲ್ಲ ಬ್ರೋ, ಈಗ ಅಡ್ಜಸ್ಟ್ ಆಗಿಲ್ಲ ಬಟ್ಟೆ ಅಂದ್ರೆ. ಅಲ್ಲಿ ಅಂದ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಒಂದ್ ಸಂಜೆನೆ ಕರ್ಕೊಂಡ್ಬರೋದು. ಸೊ ಓಕೆ, ನೆಕ್ಸ್ಟ್. ನೆಕ್ಸ್ಟ್ ಓವರ್ ಲಗೇಜ್ ಚಾರ್ಜ್ ಬರುತ್ತೆ ಅಂತ ಭಯ ಇದ್ಯಾ ಇಬ್ರಿಗೂ? ಇಲ್ಲ ಅಷ್ಟೊಂದ್ 20 ತಗೊಂಡಿಲ್ಲ. kg ಅಂತ ಹೇಳಿದಾರೆ, ಅಷ್ಟೊಂದ್ ಇರಲ್ಲ. ಅಂದ್ರೆ ಲಾಸ್ಟ್ ಟೈಮ್ ನನಗೆ ಇದ್ರೆ ಇವ್ರದ್ದು ಇರ್ಬೋದು ಅನ್ಕೋತೀನಿ. ಇಲ್ಲ ನಾನ್ ಏನ್ ಮಾಡಿದೀನಿ ಅಂದ್ರೆ ನಾನ್ ಫುಲ್ ಪ್ಲಾನ್ ಮಾಡೇನೆ ಹಾಕೊಂಡಿರೋದು ಎಲ್ಲ. ಪ್ಲಾನ್ ಏನ್ ಕೇಳಿ ತೂಕ ಮಾಡಿದ್ಯಾ ಮನೇಲಿ ವೇಟಿಂಗ್ ಮಿಷಿನ್ ಇಟ್ಕೊಂಡು? ಲಗೇಜ್ ನ ಪ್ಯಾಕ್ ಮಾಡಿಲ್ಲ, ಪ್ಲಾನ್ ಎಲ್ಲಿಂದ ಬರ್ತಿಳ್ದು. ಏನ್ ಗೊತ್ತಾ, ಅಲ್ಲಿ ಇದೈತೆ ಅಲ್ವಾ, ನಾವ್ ಯಾವ್ಯಾವ ಡೇ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಎಲ್ಲೆಲ್ಲಿ ಹೋಗ್ತಿದೀವಿ ಕೇಳ್ರಿ, ಯಾವ ಡೇ ಒಂದ್ ನಿಮಿಷ ಇರಿ. ಓಕೆ, ಇವಾಗ ನಾನ್ ಕಂಪ್ಲೀಟ್ ಆಗಿಲ್ಲ. ಹೇಳವ ಆಯ್ತು, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅನ್ಬಿಟ್ಟು ಅಲ್ಲಿ ಚಾಟ್ ಕೊಟ್ಟಿರ್ತಾರಲ್ಲ, ಒಂದ್ ದಿನಕ್ಕೆ ಒಂದೇ ಬಟ್ಟೆ ಹಾಕಕ್ಕಾಗದು. ನಾವು ಥೈಲ್ಯಾಂಡ್ಗೆ ಎಲ್ಲ ಹಂಗಂಗೆ ತಗೊಂಡ್ ಹೋಗಿತ್ತಾನೆ, ಜಾಸ್ತಿ ಡೈಲಿ 2-3 ಹಾಕ್ಬೋದು ಅಂತ ಅನ್ಬಿಟ್ಟು ಅಲ್ಲಿ ಹಾಕಕ್ ಆಗಿಲ್ಲ. ಒಂದಕ್ ಒಂದೇ ದಿನ ಹಾಕಿದ್ ಯಾವಾಗ ಅಂದ್ರೆ ಲಾಸ್ಟ್ ಡೇ ಅಲ್ಲಿ ವಿಡಿಯೋ ಮಾಡಕ್ಕೋಸ್ಕರ ಹಾಕಿದ್ವಿ ಅಷ್ಟೇ. ಇಲ್ಲಿ ವಿಡಿಯೋ ಮಾಡಕ್ಕೂ ಟೈಮ್ ಇಲ್ಲ, ಬರೀ ಒಂದ್ ದಿನಕ್ಕೆ ಒಂದೇ ಜೊತೆ ಹಾಕೊಳ್ಳೋದು. ನೈಟ್ ಒಂದ್ ಜೊತೆ, ಬೆಳಗ್ಗೆ ಒಂದ್ ಜೊತೆ ಅಂತ ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ತಗೊಂಡ್ ಹೋಗ್ತಿದೀನಿ ಅಷ್ಟೇ. ಹುಡುಗಿ ಡ್ರೆಸ್ ವೆಯ್ಟ್ ಬರಲ್ಲ, ಯಾಕಂದ್ರೆ ಒಂದು ಇಟ್ಟಿಟೇ ಇರುತ್ತಲ್ಲ, ವೆಯ್ಟ್ ಬರಲ್ಲ. ಅದಕ್ಕೆ ಎಷ್ಟು ಬಟ್ಟೆ ಹಾಕೋಬಹುದು. ನಮ್ದು ಜಾಕೆಟ್, ನಮ್ದು ಜೀನ್ಸ್ ಪ್ಯಾಂಟ್. ಲಾಸ್ಟ್ ಟೈಮ್ ನಮ್ದು 30 kg ವರೆಗೂ ಬರ್ತಿದ್ದು. ಈ ಸಲ ಮಾತ್ರ 20 kg ಮಾಡ್ಸಿರೋದು. ಲಾಸ್ಟ್ ಟೈಮ್ 10 ಎಕ್ಸ್ಟ್ರಾ ಪೇ ಮಾಡಿಸ್ಕೊಂಡಿದ್ರು ಟುಟುಕ್ಕೆ. ಹೌದಾ? ಈ ಸಲ ಎಕ್ಸ್ಟ್ರಾ 5K ಪೇ ಮಾಡಿದ್ರಿ. ಏನಕ್ಕೆ ಅಂದ್ರೆ ನೀವು 30 kg ವರೆಗೂ ಕ್ಯಾರಿ ಮಾಡ್ಬೋದು ಅಂದ್ರು. ಬೇಡ 20 kg ನೇ ಇರ್ಲಿ ಅಂತ. ಮೋಸ್ಟ್ಲಿ ಓದ್ಸಲ ನಮ್ಗೆ ಗೊತ್ತಿಲ್ಲ, ಅವ್ರು ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. 30 kg ಬರ್ತಿದ್ದಂತೆ. ಈ ಸಲ ಬರೀ 20 kg ಅಷ್ಟೇ.
ಅವ್ರೇ ಹೇಳಿ. ಇಂಥ ನಾವು ಮ್ಯಾಟ್ರೇ ಈ ಗೊತ್ತಿರಲಿಲ್ಲ. ತರ ಮ್ಯಾಟ್ರೇ ಗೊತ್ತಿರ್ಲಿಲ್ಲ ನಮ್ಗೋಸ್ಕರ. ನನಗೆ ಹೆಂಗೆ ಅಂದ್ರೆ ಫಾಲ್ಟ್ ಆಗಿದ್ದು ಅಂದ್ರೆ ನಾ ಪೇಮೆಂಟ್ ಎಲ್ಲ ಮಾಡಿದೆ, ಪುನಃ ಎಕ್ಸ್ಟ್ರಾ 5K ಕೇಳಿದ್ರು. ಏನಕ್ಕೆ ಅಂದಾಗ ಅವಾಗ ಹೇಳಿದ್ದು, ಅದು ಅವ್ರ ಜೊತೆ ಸೇರ್ಸಿದ್ರೆ ನಮಗೆ ಗೊತ್ತೇ ಆಗ್ತಿಲ್ಲ. ಹೋದ್ ಸಲ ಏನಿಲ್ಲ ನಾನು ಒಂದ್ 15 ಸಾವಿರ ಪರ್ ಹೆಡ್ ಇಂದ ವೇಸ್ಟ್ ಆಗಿದೆ. ಕೇಳುವ ಕ್ವಶನ್ ಕೊಡಿ, ನಾನ್ ಕೇಳ್ತೀನಿ. ಈ ಟ್ರಿಪ್ದು ಬಜೆಟ್ ಎಷ್ಟು? ಈ ಟ್ರಿಪ್ ಬಜೆಟ್ ಟೋಟಲ್ ಹೇಳ್ಬೇಕಲ್ಲ, ಶಾಪಿಂಗ್ ಎಲ್ಲ ಪರ್ ಹೆಡ್. ಟ್ರಿಪ್ ಮಾತ್ರ ಹೇಳಿ, ಶಾಪಿಂಗ್ ಈ ಟ್ರಿಪ್ ಬಂದ್ರೆ ಫುಲ್ ಬರುತ್ತೆ. ಫುಲ್ ಪರ್ ಹೆಡ್ ಆಗಿದೆ ಟೋಟಲ್ ಎಲ್ಲರಿಂದ. ಇಬ್ರಿಂದ ಎಷ್ಟಪ್ಪ ಆಗಿದೆ? ಪರ್ ಹೆಡ್ ಹೇಳ್ತಿರೋದು ಅವರು. ನಾವ್ ಪೇ ಮಾಡಿದವ್ರು ಇಬ್ರಿಂದ ಹೇಳ್ರಿ. 1.2 ಕ್ರಾಸ್ ಆಗುತ್ತೆ. 1.3 ಸಾರಿ, ನಾನು ಅಲ್ಲಿಗೆ ಶಾಪಿಂಗ್ ಅಲ್ದೇನೆ ಅಲ್ಲಿ ತಗೊಂಡ್ ಹೋಗ್ತೀವಲ್ಲ 130K ಖರ್ಚಿಗೆ, ಅದು ಮರ್ತ್ ಬಿಟ್ಟಿದೀವಿ. 30K ಖರ್ಚು, 130K ಟೋಟಲ್ 1,30,000 ಡ್ರೆಸ್ ಎಲ್ಲ ಸೇರಿ. ಗೈಸ್ ಇವರು ಲಾಸ್ಟ್ ಟೈಮೇ ಜಾಸ್ತಿ ಆಗಿತ್ತು ಬ್ರೋ. ಲಾಸ್ಟ್ ಟೈಮ್ ಪರ್ ರೈಡ್ ಲಕ್ಷ ಆಗಿತ್ತು ಅಲ್ವಾ? ಪರ್ ರೈಡ್ ಲಕ್ಷ ಆಗಿತ್ತು. ಯಪ್ಪ, ಅಲ್ಲಿ ಒಂದು ಬೆಲೆ ಆಗಿತ್ತು ಪರ್ ಹೆಡ್ 1 ಲಕ್ಷದ ಮೇಲಾಗಿತ್ತು. ಓಕೆ, ಪ್ಲಾನ್ ಇಲ್ಲ ಏನಿಲ್ಲ, ಸುಮ್ನೆ ಬಟ್ಟೆ ತಗೋ ತುಂಬಾ. ನೀವು ನಾವು ಫೋನ್ ಎತ್ತಿರೋದ್ ನೋಡಿ ಪ್ರಾಂಕ್ ಮಾಡ್ತಿದೀವಿ ಅನ್ಕೊಂಡು. ಪ್ರ್ಯಾಂಕ್ ಅಂತ ಅನ್ಕೊಂಡಿಲ್ಲ, ಜಗಳ ಆಡಿರ್ತೀರಾ ಅಂತ ಅನ್ಕೊಂಡು ಪಕ್ಕ ಅನ್ಕೊಂಡೆ. ಪಕ್ಕ ಇವಾಗ ನಿನ್ ಫೋನ್ ಸ್ವಿಚ್ ಆಫ್ ಆಗೈತೆ, ಅವ್ರ ಫೋನ್ ಸ್ವಿಚ್ ಆಫ್ ಆಗೈತೆ, ಪಕ್ಕ ಜಗಳ ಸ್ವಿಚ್ ಆಫ್ ಯಾವಾಗ್ಲೂ ಅದು ಸ್ವಿಚ್ ಆಫ್ ಆಗೈತೆ ಅಂದ್ರೆ ಎಲ್ರು ಸ್ವಿಚ್ ಆಫ್ ಮಾಡಿದ್ದಾರೆ. ಮತ್ ಇನ್ನೊಂದ್ ಏನಾಯ್ತು ಅಂದ್ರೆ ಆನ್ಲೈನ್ ವಾಟ್ಸ್ಆಪ್ ಮಾತ್ರ ಇದು ಬಂತು, ಡಬಲ್ ಟಿಕ್ ಬಂತು, ರಿಂಗ್ ಆಗ್ತಾ ಇತ್ತು, ಅದಕ್ಕೆ ನೆಟ್ ಕನೆಕ್ಟ್ ಆಗಿತ್ತು. ಅದ್ರಲ್ಲಿ ಕಾಲ್ ಮಾಡ್ತಾ ಇದ್ರೆ ಕಾಲ್ ಎತ್ತಿಲ್ಲ, ಆಮೇಲೆ ಮತ್ತೆ ಪಟ್ ಅಂತ ನೆಟ್ ಆಫ್. ಅವಾಗ ಫಿಕ್ಸ್ ಆಗೋದು. ಅವ ಫಿಕ್ಸ್ ಆಯ್ತು, ಜಗಳ ಆಡಿರ್ತಾರೆ. ನನ್ನ ಹತ್ರ ಫೋನೇ ಕೊಡಲ್ಲ ಇವ್ರು. ನನ್ಗೆ ಯಾರು ಕಾಲ್ ಬಂದ್ರು ಏನು ಗೊತ್ತಾಗಲ್ಲ. ನಮ್ಮ ಮಮ್ಮಿ ಫೋನ್ ಮಾಡ್ರು ಇವರೇ ಮಾತಾಡ್ತಾರೆ. ಮಾತಾಡು ಮಾತಾಡಲ್ಲ ಅಂತ ಅಷ್ಟೇ. ಭಯ ಗೈಸ್, ಬೈತಾರೆ ಯಾರು. ಥೂ ನಿಂಗ್ ನಾಚಿಕೆ ಮನ ಮರಿದ್ರೆ ಏನಕ್ಕೆ ಅಂತ ಬೈತಾರೆ, ನಾನು ಮಾತಾಡ್ತೀನಿ. ನೆಕ್ಸ್ಟ್ ಇದು ಸುರಭಿಗ್ ಆಯ್ತಾ? ಫಸ್ಟ್ ಅವಳು ಹೇಳಿ ಬ್ರೋ, ಆಮೇಲೆ ನೀನ್ ಹೇಳು. ಮಲೇಷಿಯಾಲಿ ಫಸ್ಟ್ ಪ್ಲೇಸ್ ಯಾವ್ದು ನೀವು ವಿಸಿಟ್ ಮಾಡೋದು? ಇದು ಟ್ವಿನ್ ಟವರ್ ಕರೆಕ್ಟಾ? ನೆಕ್ಸ್ಟ್, ಈ ಟ್ರಿಪ್ ಅಲ್ಲಿ ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ ಏನು? ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಏನ್ expect ಮಾಡ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ ಏನು ಇಲ್ಲ. ಏನು ಇಲ್ಲ, ಅದೊಂದು ಟವರ್ ಚೆನ್ನಾಗಿರ್ಬೋದು ಅಂತ ನಾನ್ ಅನ್ಕೊಂಡಿದ್ದೀನಿ. ಟವರ್ಗೋಸ್ಕರ ಮಲೇಷಿಯಾಗ ಹೋಗ್ತಾ ಇದೆಯಾ? ಫೋಟೋ ಇಟ್ಸ್ಕೊಳಕ್ಕೆ. ಸೀರಿಯಸ್ಲಿ. ಅದೇ ಅದು ಇದು ಇಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ನಾವ್ ಎಷ್ಟು ಪ್ಯಾರಿಸ್ ತಾನೇ ಅದು, ಮಲೇಷಿಯಾ ಅಲ್ಲ. ಪ್ಯಾರಿಸ್ ತಾನೇ ಅದು. ಪ್ಯಾರಿಸ್ ಅಲ್ಲಿ ಬೇರೆ ಪೋ. ಏನೋ ಅದು ಈ ತರ ಎಲ್ಲ. ಇನ್ನೊಂದು ಮಲೇಷಿಯಾಲಿ ಅದು ಸುಬ್ರಹ್ಮಣ್ಯ ಸ್ಟ್ಯಾಚು ಇದೆ ಅಲ್ಲಿ. ಪ್ಯಾರಿಸ್ ಅಲ್ಲಿ ಇರೋದು ಈ ತರ ಏನೋ ಒಂದು ಐತೆ ಟವರ್. ನಾನು ಅದು ಅಯ್ಯಪ್ಪ ಅನ್ಕೊಂಡೆ. ಅಂದ್ರೆ ಏನಕ್ಕೆ ಎಕ್ಸ್ಪೆಕ್ಟೇಷನ್ ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಅನ್ಸುತ್ತದು. ಅಲ್ಲಿಗೆ ಹೋಗ್ಬೋದು ಮೇ ಬಿ. ಅಲ್ಲಿ ಹೋಗಿ ಹೋಗ್ತೀರಾ ಅದ್ ಮೇನ್ ಪ್ಲೇಸ್ ಪ್ಲೇಸ್ ಕರೆಕ್ಟ್ ಅವಳು ಹೇಳಿದ್ದು. ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿಲ್ಲ. ಅಂದ್ರೆ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಇಕ್ಕಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ಇನ್ನೊಂದು ಆಕ್ಚುಲಿ ಏನಂದ್ರೆ ಮಳೆ ಟೈಮಲ್ಲಿ ಹೋಗ್ತಾ ಇದಾರೆ, ಅಲ್ಲಿ ವೆದರ್ ಹೇಗಿದೆಯೋ ಗೊತ್ತಿಲ್ಲ. ಅಲ್ಲೂ ಕೋಲ್ಡ್ ಇದೆಯಂತ. ಅಲ್ಲಿ ಫುಲ್ ಬಿಸ್ಲು. ಓಕೆ, ಒಳ್ಳೇದಾಗ್ಲಿ, ನೋಡೋಣ. ನಾರ್ಮಲ್ ಆಗಿ ಇರ್ಲಿ ವೆದರ್, ಎಂಜಾಯ್ ಮಾಡಿ. ಎಂಜಾಯ್ ಮಾಡಕ್ ಈಸಿ ಇರುತ್ತೆ. ನೆಕ್ಸ್ಟ್, ಥೈಲ್ಯಾಂಡ್ ಟ್ರಿಪ್ ಗಿಂತ ಈ ಟ್ರಿಪ್ ಬೆಟರ್ ಆಗಿರುತ್ತೆ ಅಂತ ಅನ್ಸ್ತಾ ಇದ್ಯಾ? ಇನ್ನ ಹೋಗಿಲ್ಲ, ಅಯ್ಯೋ, ಇನ್ನ ನೀವ್ ಗೊತ್ತಿಲ್ಲ ನಿಮ್ ಅಲ್ಲಿ. ಕಡೆಯಿಂದ ಆನ್ಸರ್ ಬರುತ್ತೆ, ನೀವೇ ಹೇಳಿ. ಹೇಳಿ. ಅಂದ್ರೆ ನೀವು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಬೆಟರ್ ಅಂದ್ರೆ ನಾವು ನಮ್ ಬಗ್ಗೆ ಹೇಳ್ತಾ ಇಲ್ಲ, ಮಲೇಷಿಯಾ ನನ್ ಕಂಫರ್ಟಬಲ್ ಹೇಳ್ತಿರೋದ್ ನಾನು. ಅದು ಎಲ್ಲರೂ ಇದ್ದಿದ್ರೆ ಎಲ್ಲ ಚೆನ್ನಾಗಿರ್ತಾ ಸೇರ್ಕೊಂಡ್ ಇತ್ತು. ತಲೆಯೊಳಗೆ ಹುಳ ಬಿಡ್ತಾವ್ರೆ. ಹುಳ ಅಂದ್ರೆ ಯಾವ ಹುಳ ಬಿಡ್ತಾವ್ರಪ್ಪ ಅಂದ್ರೆ, ಬ್ರೋ ನಾನ್ ಕ್ವಶನ್ ಕೇಳಿದೇನು ಥೈಲ್ಯಾಂಡ್ ಗಿನ ಇದೈತೆ ಇವ್ರು ಎಲ್ಲ ಉಡಾ ಬಿಡ್ತಾವ್ರೆ, ಚಿಗ್ನೆ ಅಂತವ್ರೆ. ಬಟ್ ಅವ್ರಿಗೆ ಸ್ವಲ್ಪ ಸಡನ್ ಆಗಿ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಹೇಳ್ದೆ ಕ್ವಶನ್ ಐ ಥಿಂಕ್ ಕೇಳ್ಬೇಕು. ಬೆಸ್ಟ್ ಇರಲ್ಲ ಅನ್ಕೋತೀನಿ. ಯಾಕಂದ್ರೆ ಕಂಫರ್ಟ್. ಇನ್ನು ಆಯ್ತಾ, ಈಗ ನೆಕ್ಸ್ಟ್ ಕ್ವಶನ್, ಟ್ರಿಪ್ ಅಲ್ಲಿ ಯಾರು ಜಾಸ್ತಿ ಫೋಟೋ ತಗೊಳ್ಳೋದು? ನನ್ಗೆ ಆತರ ಇಲ್ಲ, ನನ್ಗೆ ಸಣ್ಣ ಮುನ್ನೋದೇ ಭಯ. ಅಲ್ಲಿ ಅವ್ರ ಅವ್ರ ಪಕ್ಕ photos ಜಾಸ್ತಿ ತಗೋತಾರೆ. ತಗೋತಾರ ಅನ್ಕೋತೀನಿ. ನಿಮ್ ಯಜಮಾನ್ರು ನಿನ್ನ ತೋರಿಸ್ತವ್ರೆ. ನೀನೇ ತಗೋತೀಯ, ನೀನೇ ಕಡಿಮೆ. ನಾನೇನೋ ಹೊರಗಡೆ ನಾಲ್ಕು ಸುಮ್ಮನೆ photos- ಇರ್ತೀವಿ, ಒಳಗೆ ಬಂದ್ರು ಒಂದ್ ಪುಟ ತೆಗಿಯಕ್ಕಾಗಲ್ಲ. ನೀವ್ ಎಲ್ ಬಂದಿದೀವಿ ಅಂತ ಬೈತೀಯ, ನೀನೇ ತಗೋತೀಯ. ಅದು ಮೂಮೆಂಟ್ ಅಟ್ಲೀಸ್ಟ್ ಅದಕ್ಕೆ ತಾನೇ ಹೋಗ್ತಿರೋದ್ ನಾವು. ಸ್ವಲ್ಪ ಅವ್ರ ಅದು ಇರುತ್ತೆ. ಮತ್ತೆ ನೀನ್ ಅಂದ್ರೆ ನಮ್ಕಿನ್ನ ಅವ್ರು ಮಾಡ್ಬೋದು ನಾವು ಅಂತ. ಪ್ಲಾನ್ ಮಾಡಿದೀವಿ ಈ ತರ ಇರ್ಬೇಕು. ಅಂದ್ರೆ ಅವ್ರು ಡ್ಯಾನ್ಸ್ ವಿಡಿಯೋಸ್ ಎಲ್ಲ ಮಾಡ್ತಾರಲ್ಲ, ಮೇ ಬಿ ಅದನ್ನೆಲ್ಲ ಅಲ್ಲಿ ಮಾಡ್ಬೋದು ಅಂತ ನಾನು ಆಕ್ಚುಲಿ ಇಲ್ಲಿ ಮುಸ್ತಫರ್ ಆಗೋದು ನಮ್ಮ ತೇಜ್ ಅವರೇ. ಇಲ್ಲಪ್ಪ, ಇನ್ಯಾರು ಇರ್ತಾರಲ್ಲಿ? ಇಲ್ಲಪ್ಪ ಅಂದ್ರೆ ಏನ್ ಮಾಡಂಗಿಲ್ಲ ಗೈಸ್, ಅವ್ರಿಗೆ ನಾವ್ ಇಲ್ಲಪ್ಪ ಮಾಡ್ಕೋಬೇಕು, ಅಂತಾರೆ. ನಮಗೆ ಅವ್ರು ಮಾಡ್ಕೋಬೇಕು, ಇನ್ನೇನು ಮಾಡಂಗಿಲ್ಲ. ಓಕೆ, ಆದಷ್ಟು ನೀವು ಫೋಟೋಸ್ ತಗೊಳ್ಳಿ, ಯಾಕಂದ್ರೆ ಒಂದ್ಸಲ ಹೋಗೋದು. ಒಂದ್ಸಲ ಹೋಗೋದು.
ಕಂಟ್ರಿ ನೋಯ್ತೀವ ಅಷ್ಟೇ. ಓಕೆ ಆಯ್ತಾ. ನೆಕ್ಸ್ಟ್ ಯಾರು ಲೇಟ್ ಆಗಿ ರೆಡಿ ಆಗೋದು? ನಾನ್ ಹೇಳ ಆನ್ಸರ್ ಎಲ್ಲ ಅವ್ರಿಗೂ ಗೊತ್ತು ಆಡಿಯನ್ಸ್ಗೂ. ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಸುರಭಿ. ಅದು ಏನಾಗದ್ ಗೊತ್ತಾ, ಗೊತ್ತಾಗುತ್ತೆ. ಲಾಸ್ಟ್ ಮೂಮೆಂಟ್ ವರ್ಗು ನಾನು ಅಯ್ಯೋ ಇದ್ ತಗೊಂಡಿಲ್ವಾ ಅದ್ ತಗೊಂಡಿಲ್ವಾ ಇದ್ ಹಾಕೊಂಡಿಲ್ವಾ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಲೇಟ್ ಲೈಫ್ ಎಲ್ಲ ಬರೀ ಯೋಚನೆ ಎಲ್ಲ ಹೋಯ್ತದಲ್ವಾ. ಏನು ನಿಂಗೆ ಯತ್ನ ಇರ್ತಿರೋದು? ನನ್ಗೇನಂದ್ರೆ ಇಲ್ಲಿಂದ 6 ಗಂಟೆಗೆ ಬಿಡ್ಬೇಕು, ಇಲ್ಲಿಂದ ಅಲ್ಲಿಗೆ. ಅದ್ ಭಯ ಆಗ್ತಿರೋದು. ತಗೊಂಡೋಗಿಲ್ಲ. ಏರ್ ಡ್ರೈಯರ್ ತಂದಿದ್ದ ಲಗೇಜ್ ಲೇಟ್ ಡ್ರೈವರ್ಗಿನ ರಿಮೋಟ್ ತಗೊಂಡ್ ಬಂದಿದ್ರು. ರಿಮೋಟ್ ತಂದಿದ್ರು. ಟಿವಿ ನೋಡ್ಕೊಂಡು ಹಂಗೆ ಜೋಬಾಳ್ ಹಾಕೊಂಡ್ ಬಂದ್ಬಿಟ್ಟಿರೋದು. ಏನ್ ಗೊತ್ತಾ, ಅಲ್ಲಿನೂ ಅದೇ ಟಿವಿ ಇರ್ಬೋದು ಅನ್ಬಿಟ್ಟು ಏನಿಲ್ಲ ಬ್ರೋ, ಇವಳು ಒಂದ್ ಪ್ರಾಡಕ್ಟ್ ಎಲ್ಲ ಏನೇ ನಂದ್ ಏನೇನ್ ಕಣ್ಣಿಗೆ ಮೇಕಪ್ ಐಟಮ್ ಕಾಣ್ತದೆ ಎಲ್ಲ ತುಂಬಿ ಅಂತ ಹೇಳಿದ್ಲು. ಮೇಕಪ್ ಐಟಮ್ ಜೊತೆ ಅದನ್ನು ತುಂಬಿ. ಅದು ತುಂಬಿಲ್ಲ ಬ್ರೋ, ನೀನ್ ಜೋಬಲ್ಲಿ ಇಟ್ಕೊ ಬಂದಿದ್ದೆ. ಫುಲ್ ಇದ್ರೊಳಗಡೆ ಇಟ್ಕೊ ಬಂದಿದ್ದೆ. ಇಲ್ಲ ಅಲ್ಲಿ ಟಿವಿ ಆಪರೇಟ್ ಮಾಡಕ್ಕೆ ಅಷ್ಟು ಟೆನ್ಷನ್ ಪಕ್ಕ ಅದಕ್ಕೆ ತಂದಿರೋದು ಅವರು. ಸೊ ಓಕೆ ನೆಕ್ಸ್ಟ್. ಯಾರು ಜಾಸ್ತಿ ದುಡ್ಡು ಸೇವ್ ಮಾಡ್ತಾರೆ ಅಂದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಾದ್ಮೇಲೆ ಅಲ್ಲಿನ ಕರೆನ್ಸಿನ ಯಾರು ಜಾಸ್ತಿ ಸೇವ್ ಮಾಡಕ್ ಟ್ರೈ ಮಾಡ್ತೀರಾ? ಸೇವ್ ಮಾಡಕ್ ಟ್ರೈ ಮಾಡಲ್ಲ. ಆಕ್ಚುಲಿ ಇಬ್ರು ಮಾಡಲ್ಲ ಗೈಸ್. ಅದು ಥೈಲ್ಯಾಂಡ್ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮು ಹೋದಾಗ ನಮ್ಮ ಹತ್ರ ಸಾಲ ಇಸ್ಕೊಂಡಿದ್ರು ಕರೆನ್ಸಿನ. ಇವರು ಅದೆಂತ ಮೂಗ್ ಹಾಕ್ತಾರಲ್ಲ, ಮೂಗಲ ಕಣವ ಕಣ್ಣಿಗೆ, ಕಣ್ಣಿಗೆ ಕಣವ. ಕಣ್ಣಿದ ಬಾಯಿಗೆ. ಥೈಲ್ಯಾಂಡ್ ಅಲ್ಲಿ ಏನಾಗಿತ್ತಂದ್ರೆ ಇದು ಕಳ್ದಾಕ್ಬಿಟ್ಟಿದ್ರು. ಅಲ್ಲಿ 1,500,000 ಬಾತ್ ಇಸ್ಕೊಂಡ್ರು. ಅಂದ್ರೆ 4,500,000 ಲೆಕ್ಕ ಅದು. ನೀರೊಳಗೆ ಅವರೆಲ್ಲ ಟ್ರಿಕ್ ಗೈಸದು, ಅವ್ರಿಗೆ ಗೊತ್ತಿರುತ್ತೆ ಕಳ್ದೋಗುತ್ತೆ ಅಂತ. ತಗೊಂಡ್ರು ಅದನ್ನ ಎತ್ಕೊಂಡು ಕೂಡ ಬರ್ತಾರೆ. ಅದೇ ನಾವ್ ಮಾತಾಡಕ್ ಆಗಲ್ಲ, ವಾದ ಮಾಡಕ್ ಆಗಲ್ಲ. 1,500,000 ಬಾತ್ ಇಸ್ಕೊಂಡ್ರು. ಸ್ಕೂಬಾಗ್ ಹೋಗಿದ್ವಾ ನಾವು? ನಾನು ಬರೀ ಸ್ನೋಕ್ಲಿಂಗ್ ಏನೋ ಮಾಡಿದಲ್ವಾ? ಅಲ್ಲೇ ಅಲ್ಲಿ ಜಂಪ್ ಆದ ತಕ್ಷಣ ಹೊಂಟೋಯ್ತದು. ಇವ್ರ ಏನ್ ಗೊತ್ತಾ, ಹಿಂಗ್ ಬಿತ್ತು ಅಲ್ಲಿ ಏನೋ ಎತ್ಕೋ ಇವ್ರು ನಾನ್ ಪೇ ಮಾಡ್ತೀನಿ ಬಿಡು ಅಂದ್ರೆ ಅವ್ನ್ಗೂ ಸಿಕ್ಕಿದೆ ಚಾನ್ಸು. ಅವ್ನ್ ಪಟ್ಟ ಅದೇ ಅವನು ಜಾಸ್ತಿ ಎಲ್ಲ ಮಾತಾಡ್ತಿದ್ದ, ನಂಗ್ ಮಾತ್ ಕೇಳಕ್ ಆಗ್ನಿಲ್ಲ. ಈಗ ಇಲ್ಲಿ ಅವ್ರ ಆದ್ರೆ ಏನಾರ ಮಾತಾಡ್ಬೋದು. ಅವ್ರ ಮಾತ್ ಅರ್ಥ ಆಯ್ತಾ? ಗಜ ಗಜ ಬಜ 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 ಅಂತ ಎಲ್ಲ ಮಕ್ಕ ನೋಡ್ತಾವ್ರಲ್ಲ ಕನ್ನಡ ಬರ ಪೇ ಮಾಡ್ತೀನಿ ಹೋಗ ಅಂತ ಅದಕ್ಕೆ ಹೇಳಿದ್. ಆದ್ಮೇಲೆ ಅವ್ನು ಸುಮ್ನ ಐ ವಿಲ್ ಪೇ, ಡೋಂಟ್ ವರಿ. ಓಕೆ. ಆಮೇಲೆ ಲಾಸ್ಟಿಗೆ ನಾನ್ ಯಾಕೆ ಪೇ ಮಾಡ್ಬೇಕು ಅಂದ್ರು. ಕಳ್ದಾಕಿದ್ಯಲ್ಲಪ್ಪ ಅದಕ್ಕೆ ಪೇ ಮಾಡು ಅಂದ್ಬಿಟ್ಟು ಅದು 1,500,000 ಬತ್ ವೇಸ್ಟ್ ಆಯ್ತು. ಆಮೇಲೆ ಲಾಸ್ಟ್ ಬರ್ತಾ ಇವ್ರ ಹತ್ರ ಫುಲ್ ಮಟೇಶ್ ಆಗ್ಬಿಟ್ಟಿದ್ರು. ನಾನ್ ಸ್ವಲ್ಪ ಕರೆನ್ಸಿನ ಸಾಲ ಕೊಟ್ಟಿದ್ದೆ. ಹೌದು ಗೈಸ್. ಅಂದ್ರೆ ಏನಕ್ ಸೇವಿಂಗ್ ಮಾಡಲ್ಲ ಅಂದ್ರೆ ಈಗ ಇಲ್ಲಿ ಆಯ್ತು. ನಾನು ಒಂದ್ 100-200 ಏನಾದ್ರು ನಾನು ವೇಸ್ಟ್ ಮಾಡ್ಬೋದು. ಇವ್ರು 1,000-500 ಆತರ ಅಲ್ಲಿ ಬ್ರೋ ಏನ್ ಮಾಡಕ್ ಎಲಿಫೆಂಟ್ ಕೀ ಬಂದ್ ತಗೊಂಡಿದ್ಲು. ಅದ್ ಬಂದ್ಬಿಟ್ಟು 400 ಬಾತ್. ಮಕ್ಕ ಎಂತದು ಇಲ್ಲ, 200 ಬಾತ್ ಅದು. 300 ಅನ್ಸುತ್ತೆ. ಅದು ಏನಕ್ ತಗೊಂಡೆ ಅಂದ್ರೆ 400 ಆಲೆ 300 ಬಿಡ್ತು, ಅದಕ್ಕೆ ತಗೊಂಡೆ. ಅಲ್ಲಿ ಆನೆ ಮೇಲೆ ಕೂತಿದ್ರಲ್ಲ, ಅದೇ ನಮ್ಗೆ ಹೇಳೋದಲ್ಲ ತಗೊಳ್ಳಿ ಅಂತ. ಅಲ್ಲಿ ಥೈಲ್ಯಾಂಡ್ ಹೋದಾಗ ಅಲ್ಲಿ ಅವರು ಕೀಪನ್ಸ್ ತಗೊಂಡಂತೆ. ಇವ್ರು ಏನಕ್ ತಗೊಂಡೆ ಅಂದ್ರೆ ಅವ್ರು ಮಾರೋರ್ನ ನೋಡಿ ಹೊಟ್ಟೆ ಒಂದ್ ಸ್ವಲ್ಪ ಉರ್ದಂಗ್ ಆಗೋಯ್ತು, ಅದಕ್ಕೆ ತಗೊಂಡೆ ಅಂತ ಅಂದ್ಲಂತ. ಇಲ್ಲಿ ಸೇವಿಂಗ್ಸ್ ಮಾಡ್ತೀವಿ ಬಟ್ ಅಲ್ಲಿ ಸೇವಿಂಗ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ಬ್ರೋ, ಯಾಕಂದ್ರೆ ಅಲ್ಲಿ ಏನಕ್ಕೆ ಸೇವಿಂಗ್ ಮಾಡಿಲ್ಲ ಅಂದ್ರೆ ನಾವ್ ಖರ್ಚು ಚುಪ್ ಇಲ್ಲ ಮಾತಾಡ ಅವಾಗ ವಟ ಅಂತ ಇದೀವಿ. ಏನಕ್ಕಪ್ಪ ಅಂದ್ರೆ ಖರ್ಚು ಮಾಡಕ್ಕೆ ಅಂತಾನೆ ಹೋಗಿರ್ತೀವಲ್ಲ, ಅಲ್ಲಿ ನಾನು ಹಂಗೆಲ್ಲ ನೋಡಲ್ಲ. ಇವಳು ಮಾತ್ರ ಇಷ್ಟು ಖರ್ಚು ಆಯ್ತು ಹಂಗೆ ಮಾಡಕ್ಕೆ ಬಂದಿರೋ. ಅದ್ ತಗೊಳ್ಳಿ ಅಂದ್ರೆ ಮುಚ್ಕೊಂಡಿರು ಇಷ್ಟೇ. ಅದ್ ನಿಲ್ಲು ತಗೋಬೋತಾನೆ, ಅಲ್ಲೋಗ್ಬಿಟ್ಟು ಬಟ್ಟೆ ಕೇಳ್ತಾಳೆ. ಬಟ್ ತಿನ್ನ ಐಟಮ್ ಬೇಕಾದ್ರೆ ತಿನ್ಬೋದು. ಅಲ್ಲಿ ಏನೇನ್ ಫುಡ್ ತಿಂದಿರೋ ಅಲ್ಲಿ ತಿನ್ಬೇಕಲ್ಲಿ. ನೆಕ್ಸ್ಟ್ ಹೇಳ, ಮಲೇಷ್ಯಾದಲ್ಲಿ ಜಗಳ ಆಗುತ್ತೆ ಅಂತ ಅನ್ಸುತ್ತಾ? ಇಲ್ಲ ಗೈಸ್ ಆಗಲ್ಲ. ಇಲ್ಲೇ ಆಲ್ರೆಡಿ ಆಗಿದೆ ಅಂತ. ಇಲ್ಲೇ ಆಲ್ರೆಡಿ ಆಡ್ಬಿಟ್ಟಿದೀವಿ. ಡೌಟು, ನಾನು ಡೌಟ್ ಬೇಡ ಅಂತ ನನಗೆ ಡೌಟ್ ಗೈಸ್. ಇವ್ರು ಯಾವ ತರ ಇರ್ತಾರ ನನ್ಗೆ ಗೊತ್ತಿರಲ್ಲ. ಯಾವ ಟೈಮಲ್ಲಿ ಏನೇನೋ ಮಾಡ್ತಿರ್ತಾರೆ ಇವ್ರು. ಏನೇನ್ ಮಾಡ್ತಾ ಇರ್ತೀವಿ ತಪ್ಪು ತಿಳ್ಕೋತಾರಲ್ಲಿ. ಅಂದ್ರೆ ಮಾತಾಡ್ತಿರ್ತಾರೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಮಿಸ್ ಆಗೋಯ್ತು. ಏನ್ ಬ್ರೋ ಆ ಟೈಪ್ ಮಾಡ್ತಾರ ಸುರಭಿ? ಅಂದ್ರೆ ಇವಾಗ Okay, ಅರ್ಥ ಆಯ್ತು. ಇವಾಗ ಮೂಡ್ ಚೇಂಜ್ ಬಿಡು ಹೋಗ್ಲಿ, ಪದ್ಯ ಹೇಳ್ತೀಯ ಆಯ್ತು. ಆಯ್ತು. ಈಗ ನೆಕ್ಸ್ಟ್ ಕೊಡ್ರಿ ಬ್ರೋ ಕೇಳಿದ್ರು. ಹೆಂಗೈತೆ ಕ್ವಶನ್? ಚೆನ್ನಾಗೈತೆ. ಚೆನ್ನಾಗೈತೆ ಅಂತ. ಹಾ, ಇನ್ನೊಂದು ಏನಂದ್ರೆ ಆಕ್ಚುಲಿ ಮಜಾ ಇದೆ ಇದು ಕ್ವಶನ್ ಅಲ್ಲಿ. ನಾವು ಸೀಕ್ರೆಟ್ ಆಗಿ ಮಲೇಷಿಯಾಗ್ ಬಂದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ಹೆಂಗೆ ನಾವ್ ಆಕ್ಚುಲಿ ಮಲೇಷಿಯಾಗೆ ಸೀಕ್ರೆಟ್ ಆಗಿ ಬಂದ್ರೆ ಹೆಂಗಿರುತ್ತೆ? ಫುಲ್ ಸರ್ಪ್ರೈಸ್ ಆಗಿ ಕೊಂಡಾಡ್ಬಿಡ್ತೀನಿ. ಬರ್ತಾ ಇದೀವಿ ನಾವು.
ಬನ್ನಿ ಮತ್ತೆ ಅದಕ್ಕೆ ನೋಡ್ ನಾನ್ ರೆಡಿ ಆಗೆಲ್ಲ ಬಂದಿರೋದು. ನಮ್ದು ಪ್ಯಾಕ್ ಆಗಿದೆ. ಏರ್ ಕಟ್ ಎಲ್ಲ ಏರ್ ಕಟ್ ಏನಂಗ್ ಮಾಡಿಸ್ಲಿ? ಏರ್ ಕಟ್ಟಿರ್ಲಿ ಅವ್ರು ಆಗ್ಲಿಲ್ಲ ಎಷ್ಟು ಶಾಪಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅಯ್ಯೋ ಬ್ರೋ ಶಾಪಿಂಗ್ ಆಗ್ಬಿಟ್ಟಿದೆ. ನಂದು ಸಿಟಿ ಸೆಂಟ್ರಲ್ ಇದೀನಿ ಬ್ರೋ. ಎಲ್ಲಿದೆ ಬ್ರೋ? ಇಲ್ಲಿ ಅಂಗಡಿಲಿ ಇದೀನಿ ಬ್ರೋ. ಲಾಸ್ಟ್ ಟೈಮ್ 2 ದಿನ ಹಂಗೆ ಲಾಸ್ಟ್ ಮೂಮೆಂಟ್ ವರ್ಗು ಅವ್ರು ಶಾಪಿಂಗ್ ಮಾಡ್ತಿರ್ತಾರೆ. ನಾನ್ ಲಾಸ್ಟ್ ಮೂಮೆಂಟ್ ಗೆ ಶಾಪಿಂಗ್ ಮಾಡ್ತಾರೆ. ನಂದು ಆತರ ಅವಳ್ದಂಗೆ. ಏನಕ್ಕಂದ್ರೆ ನಾವು ಹುಡುಗರು ಲಾಸ್ಟ್ ಮೂಮೆಂಟ್ ವರ್ಗು ಶಾಪಿಂಗ್ ಮಾಡೋದು ಅಂದ್ರೆ ಇವ್ರು ಏನ್ ಮಾಡ್ತಾರೆ ಹುಡುಗಿರು ಅಂದ್ರೆ ಫಸ್ಟ್ ಶಾಪಿಂಗ್ ಮಾಡ್ಬಿಡ್ತಾರೆ. ಲಾಸ್ಟ್ ಮೂಮೆಂಟ್ ಅಂತೂ ನಾವು ಇದು ತಗೋಬೇಕಿತ್ತು, ನಾನು ಅದು ತಗೋಬೇಕಿತ್ತು ಅಂತ ಅನ್ಕೋತಾರೆ. ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ಬಿಡ್ತೀವಿ. ನಾವು ಅವಾಗ ನಮ್ಗೆ ಏನು ಅನ್ಸಲ್ಲ, ಇರ್ತಾರೆ ಗಿಲ್ಟ್ ಕಾಡಲ್ಲ. ಎಂತದು ಇಲ್ಲ, ಸುಮ್ನೆ ಇರಿ. ನಿಮ್ಗೆ ಅಲ್ಲಿ ಸಿಕ್ಕಿರಲ್ಲ, ಮಕ್ಳಿಗೆ ಹೇಳ್ಬೋದು, ಕೂತ್ಕೋತೀರಾ. ಮಕ್ಳಿಗೆ ಹೇಳ್ಬೋದು, ದೊಡ್ಡ ಮಕ್ಳಿಗೆ ಹೇಳಕ್ಕಾಗಲ್ಲ. ಓಕೆ, ಸೀಕ್ರೆಟ್ ಆಗಿ ಬರ್ತಾ ಇದೀವಿ ನಾವು ಮಲೇಷ್ಯಾಗೆ. ಸಿಗೋ ಅಲ್ಲಿ ಖುಷಿ ಆಗುತ್ತೆ ಬನ್ನಿ. ಸುರಭಿ ಏನಿಲ್ಲ ಓಡ್ಬಿಟ್ಟಿರ್ತಾಳ ಅಲ್ಲಿ ಯಾಕ ಅಂತ ಅಲ್ಲಿ ಯಾರು ಕಣ್ಣಂಗ್ ಕಾಣ್ತೈತೆ. ಓಕೆ, ಲಾಸ್ಟ್ ಕ್ವಶನ್. ಮಲೇಷ್ಯಾದಿಂದ ಗಿಫ್ಟ್ ತರ್ತೀರಾ ಅಥವಾ ಏರ್ಪೋರ್ಟ್ ಚಾಕ್ಲೇಟ್ ತಂದು ಏರ್ಪೋರ್ಟ್ ಚಾಕ್ಲೇಟ್ ಕೊಟ್ಬಿಟ್ಟು ರೀಸನ್ ಅಡ್ಜಸ್ಟ್ ಮಾಡ್ತೀರಾ? ನಾನು ಅದ್ ಗೊತ್ತಿಲ್ಲ ಇವಾಗ ಬಾತೋ ಅದೇನ್ ಕರೆನ್ಸಿ ಹೆಂಗಿರುತ್ತೆ ಹೆಂಗಾದ್ರೂ ಇರ್ಲಿ, ಅದೆಲ್ಲ ಅದ್ರಲ್ಲಿ ಅಲ್ಲಿಂದ ಗಿಫ್ಟ್ ಒಂದ್ ತರ್ತೀರಾ? 5,000 ನಾನ್ ಬರೀ ಗಿಫ್ಟ್ ನೇ ತಗೊಬರ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ನಮ್ಗ ಅದ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ, ನಿಮಗೆ ಲೈವ್ ಆಗಿ ಗೊತ್ತಾಗುತ್ತೆ. ಗೈಸ್ ಆಯ್ತಾ ಇಲ್ಲ ಗೈಸ್? ಆಮೇಲೆ ಏರ್ಪೋರ್ಟ್ ಇಂದ ಒಂದ್ ಚಾಕ್ಲೇಟ್ ತಂದ್ಬಿಟ್ಟು ಮಲೇಷ್ಯಾದಿಂದ ಚಾಕ್ಲೇಟ್ ತಂದೆ ಇಲ್ಲಪ್ಪ, ಅಲ್ಲಿಂದ ತಂದ್ರೇನೆ ಚೆನ್ನಾಗಿರುತ್ತೆ. ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ತಗೋತೀವಿ. ನನಗ್ ಸುರಭಿ ಮೇಲೆ ನಂಬಿಕೆ ಇದೆ ಗೈಸ್. ಮಲೇಷ್ಯಾದಿಂದಾನೆ ಚಾಕ್ಲೇಟ್ ಇಲ್ಲೂ ಸಿಗುತ್ತೆ. ನಂಗ್ ತೇಜು ಬ್ರೋ ಗೊತ್ತಿಲ್ಲ. ನಂಗ್ ಸುರಭಿ ಮೇಲೆ 100% ಏನ್ ನಂಬಿಕೆ ಇದೆ. ಗಿಫ್ಟ್ ಬ್ರೋ? ಒಂದ್ ಜಾಕೆಟ್ ಇರ ಎತ್ಕೋವ ಬ್ರೋ. ಬೇರೆ ಅಲ್ಲಿ ಜಾಕೆಟ್ ಇರಲ್ಲ. ಅಂತ ತಗೋವ, ಬೇರೆ ಇವ್ರ ತರ ಅದೇನ್ ಬೊಂಬೆ ಅದೇನೋ ನಿಂಗೇನೋ ಗೊತ್ತೋದ್ರು ವ್ಯಾಲ್ಯೂ ಏನ್ ಗೊಂಬೆ ಪೊಂಬೆ ಅಂತ. ಕೊಡಕ್ಕಾಗತ್ತ ಬ್ರೋ ನಾವು? ಅಲ್ಲಿ ಏನ್ ಸಿಗುತ್ತೆ ಗೊತ್ತಿಲ್ಲ. ನೋಡಿ ನಂಗೆ ಕೋತಿ ಕೊಟ್ಟಿದ್ರು. ಹುಡುಗರ್ಗೆ ಏನು ಓಕೆ ಆದ್ರೆ ಅದ್ ತಗೊಂಡ್ ಬನ್ನಿ. ಅಲ್ಲಿ ಹಂಗಾರೆ ನನ್ ತರ್ಬಾರ್ದ? ನಿಂದ ಅವಳು ತರ್ತಾಳೆ, ನಂಗೆ ಇವ್ರು ಹೇಳ್ತಾರ. ಕ್ಲಾಸಸ್ ಇವ್ರಿಗೆ ಯಾವ ಗ್ಲಾಸು? ರಿವೀಲ್ ಮಾಡ್ಬಿಟ್ಲು ಅಲ್ಲ ನಾನು ಹೇಳಿದ ಹೇಳ್ಬಿಟ್ಲು ಇಲ್ಲ ಗ್ಲಾಸ್ ನೀನ್ ಹಿಂಗ್ ಅಂದೆ ತಾನೇ ಅಂತ. ನೀನು ನಾನು ಎಣ್ಣೆ ಹೊಡೆಯೋ ಗ್ಲಾಸ್ ಅಂತ ಹೇಳಕ್ ಬಂದೆ. ಹೌದಾ? ಕರೆಕ್ಟ್. ಈಗ ಹೌದಾ? ಎಣ್ಣೆ ಹೊಡೆ ಗ್ಲಾಸ್ ಅಂತ ಗಾಯ್ಸ್, ಇವ್ರು ಎಣ್ಣೆ ಹೊಡೆಯೋ ಗ್ಲಾಸ್ ಅಂದ್ಬಿಟ್ಟು ಹಿಂಗ್ ಅಂತವ್ರು ನಮ್ ಮಾತಾಡ್ತಾ ಇದೆಯಾ ಬ್ಲಾಗ್ ಅಲ್ಲಿ ಅಂತ. ಅಂದ್ರೆ ಅದಲ್ಲ, ಸ್ಪೆಕ್ಸ್. ಅವಳು ಮಾಡಿದಾಳೆ, ನಾನ್ ರಿವೀಲ್ ಮಾಡಿಲ್ಲ. ಹಾಗಂದ್ರೆ ನಾನು ಏನೇನ್ ತರ್ಬೋದು ಅಂತ ಹೇಳ್ತಾ ಇದೀನಿ. ನೀನೇನ್ ತರ್ತೀರೋ? ಓಕೆ, ಏನೋ ನೋಡ್ತಾಳೆ ಅವ್ಳಿಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ನಾನು ಒಪ್ಪನಪ್ಪಾಗ ಹೇಳ್ತೀನಿ, ಫಸ್ಟ್ ಇವಳಿಗೆ ತಗೋಬಿಡ್ತಾಳೆ, ಅದಂತೂ ಫಿಕ್ಸ್. ಇಲ್ಲ ಹೌದು, ಅದಿರ್ಲಿ ಬ್ರೋ, ಕೇಳಿಸ್ಕೊಳ್ರಿ. ನೆನೆ ಶಾಪಿಂಗ್ ಹೋಗಿದ್ದೀವಿ, ಏರ್ಪೋರ್ಟ್ ಬರೋದು ಕಾಟ್ ಸೆಟ್ ಕೊಡಿ ಅಂತ ನಾನು ಕೇಳಿದ್ರೆ ಯಾವ್ದೋ ನೈಟ್ ಪ್ಯಾಂಟ್ ತಂದು ತೋರಿಸ್ತಾರೆ. ಅಮ್ಮ ಸಕ್ಕದಾಗದೆ, ತಗೊಮ್ಮ ಅಂತವಳೆ. ತೆಗೆದ್ರು ಅಕ್ಕ, ನಂಗೆ ನೈಟ್ ಪ್ಯಾಂಟ್ ತರೋದ್ ತೋರಿಸ್ತೀಯಾ, ತಗೊಡ್ತೀಯಾ, ಅದು ಇದು ಅಂತ ಅಂದ್ಬಿಟ್ಟು ಅದನ್ನ ಯಾರು ಜಗಳದಲ್ಲಿ ತೆಗಿತಾರ? ನಿಮಗ್ ನೈಟ್ ಪ್ಯಾಂಟ್ ಕೊಟ್ಟಿಲ್ಲ? ಅವ್ರು ಸಕ್ಕದಾಗಿದೆ ಬಸ್, ಇದು ಹಾಕೊಳ್ಳಿ ಅಣ್ಣ, ನೈಟ್ ಪ್ಯಾಂಟ್ ಕೊಡ್ತಾ ಇದೀನಿ. ಸಿಟಿ ಸೆಂಟ್ರಲ್ ಸಿಟಿ ಸೆಂಟ್ರಲ್ ಅಲ್ಲ, ಜಯನಗರ್ಗೆ ಹೋದಾಗ ಅಲ್ಲಿ ಬಾಯ್ಸ್ ತಂದು ಓಪನ್ ಆಗಿದೆ ಅಲ್ಲಿ. ಆಗ ಅಂತ ಹಿಂಗ್ ನೋಡ್, ಬೇಡವಾ ಸರಿ ಬಿಡಿ ಅಂದ್ಕೊಂಡು ಸುಮ್ನೆ ಅಲ್ಲ. ಮೇಲೆ ಬೇಡವಾ ಸರಿ ಅಂತ ಹೇಳಿದೀನಿ. ಅದಾದ್ಮೇಲೆ ಮನೆಗೆ ಬಂದ್ ಕೇಳ್ತೀನಿ. ಇವಾಗ ನೋಡ್ರಿ, ಈಗ ಏನೋ ಕೇಳ್ತೀನಿ ಮಾ, ಇವಾಗ ಒಂದ್ ಹಾಫ್ ಅನ್ ಅವರ್ ಟೈಮ್ ಆಯ್ತು, ಶಾಪಿಂಗ್ ಹೋಗೋಣ ಅಂದ್ರೆ ಬಂದ್ಬಿಡ್ತೀಯಾ? ಇಲ್ಲ ಬರಲ್ಲ, ನಿಜ ಹೇಳ್ಬೇಕು, ಹೊರಗ ಜಾಣ ಬರ್ತೀನಿ. ಇವಾಗ ಲಾಸ್ಟ್ ಮೂಮೆಂಟ್, ಇವ್ರಿಗೆ ಗಿಫ್ಟ್ ಕೊಡೋಣ. ಏನು ಗೈಸ್, ಇವಾಗ ನಮ್ಗೆ ಇವಳಿಗೊಂದು ಗೋಲ್ಡ್ ಚೈನ್, ನನ್ಗೊಳ್ ಗೋಲ್ಡ್ ಚೈನ್ ತಂದಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ ಬ್ರೋ? ಗೋಲ್ಡ್ ಚೈನ್ ಏನ್ ಗೊತ್ತಾ, ಅಲ್ಗೋಗಕ್ಕ ಅಪ್ಪ, ಇನ್ನ ನಿಮ್ ಮದ್ವೆ ಮಾಡ್ಕೊತಾ ಇದೀರಾ? ಗೊತ್ತಿಲ್ಲ ಅಲ್ವಾ ಬ್ರೋ? ಮದ್ವೆ ಮಾಡ್ಕೊತಾ ಇದೀರಾ? ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ರಿ ನೀವು ಶಾಕ್ ಆಗ್ತೀರಿ. ಏನ್ ಮಲೇಷ್ಯಾಗ ಹೋಗಿ ಮದ್ವೆ ಮಾಡ್ಕೊ ಬರ್ತೀರಾ? ನೋಡ್ರಿ, ಏನಿಲ್ಲ ಗೈಸ್, ಸುಮ್ನೆ ಮಾಡಿದ. ಈಗ ಗಿಫ್ಟ್ ನ ಕೊಡೋಣ, ತಗೊಳ್ಳಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಗೊತ್ತಾಯ್ತು ಏನಂತ ಎಲ್ಲ. ನಮ್ಮ ಅಮ್ಮಂಗೆ ಹೇಳ್ದೆ ನಾನು, ನೀನ್ ಪ್ಯಾಕ್ ಮಾಡಿ ಎಲ್ಲ ತೆಗೆದ್ಬಿಟ್ಟು ಹೇಳು. ನಂಗೂ ಗೊತ್ತಾಯ್ತು, ನಾನ್ ಪ್ಯಾಕ್ ಮಾಡಿರೋದು ಗೊತ್ತಾಗಿಲ್ಲ ಇವ್ರಿಗೆ. ಅವ್ರು ಅದ್ ಗೊತ್ತಾಯ್ತು, ನಾನು ಹೇಳ್ದೆ, ಅದು ಗೊತ್ತಾಗುತ್ತೆ. ಅಮ್ಮ ಗೊತ್ತಾಗೋಯ್ತು ಇವ್ರಿಗೆ. ಅದೇ ಫಸ್ಟ್ ಏನು ಅಂತ ಕೇಳ್ರಿ. ಅದೇ ನಾನು ಅನ್ಕೊಂಡಿದ್ದು ಅದೇ. ಆಕ್ಚುಲಿ ಬೇಕಿತ್ತಕ್ಕ, ಇದು ಕೇಳ್ತಾ ಇದ್ದೆ ನಾನು ಇವ್ರನ್ನ. ಅದನ್ನ ಅವಳು ಅಲ್ಲೇ ಹೇಳುದು. ನಾನ್ ಬ್ಲಾಗ್ ಅಲ್ಲಿ ಆಕ್ಚುಲಿ ಹೇಳಿದೀನಿ, ಕೇಳಿಸ್ಕೋಬೇಕ್ರೆ ಸುರಭಿಗಿದ್ದು ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ದೆ. ತುಂಬಾ ಇಷ್ಟ ಆಗುತ್ತೆ ಅಂಡ್ ಯೂಸ್ಫುಲ್ ಆಗುತ್ತೆ.
ಕತ್ನೋ ಬರುತ್ತೆ ಅಲ್ವಾ, ಹಾಕೋಬೇಕು ಅಂತ ನಾನ್ ಅನ್ಕೊಂಡಿದ್ದೆ. ತಗೊಂಡ್ ಹೋಗೋಣ ಅಂತ ಕೇಳ್ತಾ ಇದ್ದೆ. ನೋಡಿ, ನಿಮ್ಮಿಂದಾನೇ ಬಂದೈತೆ ಅದು. ಆಕ್ಚುಲಿ ನಾನೇ ಪ್ಯಾಕ್ ಮಾಡಿರೋದು, ಅದು ಗೊತ್ತಾ? ಇದು ನಾನು, ಅದು ನಮ್ಮಮ್ಮ. ಅದಕ್ಕೆ ನಿಮ್ಗೆ ಓಪನ್ ಮಾಡಿ. ಅದ್ಯಾವ ಕಲರು? ಯಾವ್ದೋಕೆನೋ ನೀವು ಅದು ತಗೊಳ್ಳಿ. ಕಲರು ಸುರಭಿ ಇದೆ, ಇಸ್ಕೊತಾಳ ನೋಡು. ಅದೇ ಚೆನ್ನಾಗಿರುತ್ತೆ. ಓಪನ್ ಮಾಡಿಲ್ಲ. ಅದು ಹುಡ್ಗಿರ್ದು ಇದು ಅನ್ಸುತ್ತೆ. ಹೌದು ಗೈಸ್, ಇದೇ ಚೆನ್ನಾಗಿದೆ. ಆಗುತ್ತೆ, ನಮ್ಗೆ ಇಷ್ಟ ಹಂಗ್ ಬೇಕು ಅಂತ. ಇದೇ ಚೆನ್ನಾಗಿದೆ ಗೈಸ್. ಥ್ಯಾಂಕ್ಸ್ ಬ್ರೋ, ನಮ್ ಸೇಫ್ಟಿಗೋಸ್ಕರ ಕೊಟ್ಟಿರುತ್ತೆ. ಥ್ಯಾಂಕ್ ಯು. ಸೇಫ್ಟಿ ಅಲ್ಲ, ಆಕ್ಚುಲಿ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ ಜರ್ನಿ ಕಷ್ಟ ಇದೆ. ಹೆಂಗೋ ಮಲ್ಗಕ್ಕಾಗಲ್ಲ, ಇದನ್ನ ಹಾಕೊಂಡೇ ಮಲ್ಕೋಬೇಕಲ್ಲಿ, ಆತರ ಇರುತ್ತೆ. ಲೈಕ್ ಹಿಂಗೂ ಮಲ್ಗಕ್ಕಾಗಲ್ಲ, ಹಿಂಗೂ ಮಲ್ಗಕ್ಕಾಗಲ್ಲ, ಹಿಂಗೆ ಇರ್ಬೇಕು. ಇದನ್ನ ಹಾಕೊಂಡ್ರೆ ಹಿಂಗೆ ಮಲ್ಕೋಬಹುದು ಆರಾಮಾಗೆ. ಸೊ ಅದಕ್ಕೋಸ್ಕರ ಜರ್ನಿ ಚೆನ್ನಾಗಿರ್ಲಿ ನಿಮ್ದು ಅಂತ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ ನಾವ್ ಏನ್ ಗಿಫ್ಟ್ ತರ್ತೀವಿ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಖುಷಿ ಆಯ್ತು. ನಿಜನಾರಿದು ಬೇಕಿತ್ತು. ನಾನು ಇವಳಿಗೂ ಹೇಳ್ತಿದ್ದೆ, ಅವಳು ಹೇಳ್ತಿದ್ಲು ಮಾಮ ತಗೋಬೇಕು ಅಂತ, ಮರ್ತೇ ಬಿಟ್ಟಿದ್ದ ನಾವು. ಅಲ್ಲಿ ತಗೊಂಡಿದ್ರೆ ಕಂಫರ್ಟ್ ಇದೆಯಾ ನೋಡಿ, ಒಂದ್ಸಲ ಹಾಕೊಂಡು ಹಾಕೋ ನೀನೊಂದ್ಸಲ. ಕಳ್ಳಿ ನೋಡಿದ್ರ ಇದ್ನಿ ಉಲ್ಟಾ ಅಲ್ಲ ಮಾಮ. ಯಾಕೋ ಇರು. ಇಷ್ಟೇ. ಹಾ ಓಕೆನಾ? ಹೆಂಗೋರ್ ನೋಡು ಇಬ್ರು. ಹಿಂಗ ಹಾಕೊಂಡಲ್ಲ ಅಷ್ಟೇ. ಚೆನ್ನಾಯ್ತು. ಚೆನ್ನಾಯ್ತಾ? ಖುಷಿ ಆಯ್ತಾ? ಇಷ್ಟ ಆಯ್ತಾ? ನಿಜ ನಾವ್ ತಗೊಂಡಿದ್ರೆ ಏನಂದ್ರ ಥ್ಯಾಂಕ್ ಯು ಇಬ್ರಿಗೂ ಒಂದೇ. ನಾನ್ ಗೊತ್ತಿತ್ತು ಗೈಸ್, ಏನ್ ಗೊತ್ತಾ, ಬೇರೆ ಬೇರೆ ಕಲರ್ ತಂದ್ರೆ ಜಗಳ ಆಡ್ತಾಳೆ ಸುರಭಿ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಇಬ್ರು ಬೇರೆ ಬೇರೆ ಕಲರ್ ಇತ್ತಾ? ಹೇಳ್ಬೇಕು ತಾನೇ ಎಲ್ಲೂದು. ಯಾಕೆ ಜಗಳ ಆಡ್ತಾಳೆ ಇವಳು? ಕಲರ್ ಕೊಡಬಹುದು, ಬ್ಲಾಕ್. ಬೇಡ ಇದು ಬ್ಲಾಕ್ ಇರ್ಲಿಲ್ಲ, ಗ್ರೇ ಮತ್ತೆ ಸ್ವಲ್ಪ ಡಾರ್ಕ್ ಕಲರ್ ಕೊಡ್ಬೇಕು. ಗಲೀಜಾದ್ರೆ ಇದು ಹೆಂಗು ಇದ್ ಮಾಡಕ್ಕಾಗಲ್ಲ. ಬ್ಲಾಕ್ ಇರ್ಲಿಲ್ಲ, ಪಿಂಕ್ ಇತ್ತು. ಇಟ್ಸ್ ಓಕೆ, ಹೋಗ್ ಬರೋದಕ್ಕೆ ಅಷ್ಟೇ ಅಲ್ವಾ ಯೂಸ್ ಮಾಡೋದು. ಹ್ಯಾವ್ ಅ ಸೇಫ್ ಜರ್ನಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ನಮ್ನ ನೆನ್ಪಿಡ್ಕಳ್ರಿ ಅಲ್ಲೋದ್. ಆಮೇಲೆ ಅಲ್ಲಿಂದ ಅಕ್ಕ ಇಲ್ಲಿ ನೋಡಿ ಅಕ್ಕ ಹಿಂಗ್ ಕಾಣಿಸ್ತಾ ಇದೆ ವಾಟ್ಸ್ಆಪ್ ಕಾಲ್ ಓನ್ಲಿ. ಅದೇ ವಿಡಿಯೋ ಕಾಲ್ ನೋಡ್ಬಿಟ್ಟು ಅಲ್ಲಿ ನಿಮ್ ಜೊತೆನೆ ಮಾತಾಡ್ಕೊಂಡಿರ್ತೀನಿ ಆಯ್ತಾ. ಅಲ್ಲಿ ಏನಾಯ್ತು ಫಸ್ಟ್ ಹಿಂಗೆ 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 ಅಂತ. ಸುರಭಿ ಅವ್ರು ಹೋಗ್ತಾ ಇದ್ದಂಗೆ ನಾವು ಹೋಗೋಣ ಅಂತ ಇದೀವಿ. ಈ ಬಟ್ಟೆ ಪ್ಯಾಕ್ ಮಾಡಿದ್ಯಾ? ನೈಟೇ ಪ್ಯಾಕ್. ಸೀಕ್ರೆಟ್. ನಿಮ್ ಹಿಂದೆನೆ ಬರ್ತೀವಿ. 2 ಕಿವಿನೂ ಖಾಲಿ ಐತಿ ಅಂತ ಹೂವ ಮಾಡಿಸ್ತವ್ರೆ ಮಾಮ. ದಾಸವಾಳ ಮಾಡಿಸ್ತವ್ರೆ. ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗಿ, ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಮಾಡಿರ್ಲಿ ನಾವೇನ್ ಅನ್ಕೊಳ್ಳೋದು. ಅಯ್ಯೋ ಥೈಲ್ಯಾಂಡ್ ಅಲ್ಲಿ ಹೆಂಗೆಲ್ಲ ಅಲ್ಲ, ಥೈಲ್ಯಾಂಡ್ ಅಲ್ಲಿ ಹೆಂಗ್ ಆಡ್ತಿದ್ರು. ಥೈಲ್ಯಾಂಡ್ ಅಲ್ಲಿ ಇರ್ಲಿ ಎಲ್ಲೋ ಹೋಗಿ ಡ್ಯಾನ್ಸ್ ಆಡೋದ್ ನೋಡ್ಬೇಕು ಗೈಸ್ ನೀವು. ಸಖತ್ತಾಗಿ ಆಡ್ತಾರೆ ಡ್ಯಾನ್ಸ್ ಇಬ್ರು. ಡ್ಯಾನ್ಸ್ ಆಡ್ತವ್ರೆ. ಪಂಚೆಲ್ಲ ನಮಗೆ ಬಿಚ್ಬಿಟ್ಟು ಗೊತ್ತೇ ಇರ್ಲಿಲ್ಲ ಗೈಸ್ ಅವ್ರ ವಿಡಿಯೋ. ನಾನ್ ಜೈ ಅನ್ಕೊಂಡ್ ಮಾಡ್ರಿ, ನೋಡ್ರಿ ಬೆಳಗ್ಗೆ ಮಿನಿ ವ್ಲಾಗ್ ಅಲ್ಲಿ ಬಂದೈತೆ ಅಂತ. ಇವರು ಈ ಟ್ರಿಪ್ ಹೋಗ್ ಬರ್ಲಿ. ನೆಕ್ಸ್ಟ್ ಟ್ರಿಪ್ ನಾವು ಪ್ಲಾನ್ ಮಾಡ್ತೀವಿ. ಅಂಡ್ ಯಾವ ಲೊಕೇಶನ್ ಅಂತ ನೀವೆಲ್ಲ ಗೆಸ್ ಮಾಡಿರಿ. ಸೊ ಗೈಸ್, ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಂಡ್ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ. ಎಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸಿಗುವ ಮತ್ತೆ.